प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं। नारायणः परो व्यक्तादण्डमव्यक्तसम्भवम् अण्डस्यान्तस्त्विमे लोकाः सप्तद्वीपा च मेदिनी। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता ವೇದಸಾಗರಾತ್। ನನ್ನ ಅಧ್ಯಾತ್ಮ ಬಂಧುಗಳೇ, ಹಿರಿಯರೇ, ಪ್ರಾಯೋಜಕರೇ, ನಿನ್ನೆ ಇಡೀ ದಿವಸ ಅಂದರೆ ಈ 1.25 ಗಂಟೆಯ ಚಿಂತನೆಯಲ್ಲಿ ನಾವು ಕೇವಲ ಇಂದ್ರಿಯಗಳು ಮತ್ತು ಮನಸ್ಸು ಇವಿಷ್ಟರಲ್ಲೇ ಓಡಾಡ್ತಾ ಇದ್ವಿ. ಅಂದ ಮಾತ್ರಕ್ಕೆ ಇವತ್ತೂ ಸಹ ನಮ್ಮ ಓಡಾಟ ಅಲ್ಲಿಂದ ಕೂಡಲೇ ಬೇರೆ ಕಡೆಗೆ ಹೋಗೋದಿಲ್ಲ. ಇವತ್ತೂ ಸಹ ನಾವು ಅಲ್ಲಿಯೇ ಸ್ವಲ್ಪ ಓಡಾಟ ಮಾಡಬೇಕಾದದ್ದು ಮತ್ತೆ ಬಾಕಿ ಇದೆ. ಆ ಹಿನ್ನೆಲೆಯಲ್ಲಿ ಅರ್ಜುನನ 4ನೆಯ ಪ್ರಶ್ನೆ, ವ್ರಜೇತ ಕಿಂ, ಸ್ಥಿತಪ್ರಜ್ಞ ಹೇಗೆ ನಡೆದಾಡ್ತಾನೆ ಎನ್ನುವಂಥದ್ದು ಅರ್ಜುನನ ಪ್ರಶ್ನೆ ಇತ್ತು. ಅದಕ್ಕೆ ಕೃಷ್ಣ 8 ಶ್ಲೋಕಗಳಲ್ಲಿ ಉತ್ತರ ಕೊಡ್ತಾನೆ. ಅವನು ಹೇಗಿರ್ತಾನೆ ಅನ್ನೋದಕ್ಕೆ 6 ಶ್ಲೋಕದಲ್ಲಿ ಹೇಳಿದ, ಮತ್ತು ಹೇಗೆ ಆತ ನಡೆದಾಡ್ತಾನೆ ಅನ್ನೋದಕ್ಕೆ 8 ಶ್ಲೋಕಗಳಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಹಾಗಾಗಿ ಇಲ್ಲಿಂದ ಮುಂದೆ 71ನೆಯ ಶ್ಲೋಕದವರೆಗೂ, ಇಲ್ಲಿಂದ ಅಂದರೆ 64ನೆಯ ಶ್ಲೋಕವನ್ನು ಇವತ್ತು ನಾವು ನೋಡಬೇಕು, ಇಲ್ಲಿಂದ ನೋಡಬೇಕು. 71ನೆಯ ಶ್ಲೋಕದವರೆಗೂ ಸಹ ಅದೇ ವಿಚಾರ ಮತ್ತೆ ಮುಂದುವರಿಯುತ್ತೆ. ಹಾಗಾಗಿ ವ್ರಜೇತ ಕಿಂ ಎನ್ನುವಂಥ 4ನೆಯ ಪ್ರಶ್ನೆಗೆ 8 ಶ್ಲೋಕಗಳಲ್ಲಿ ಉತ್ತರ. ಏನು ಹೇಳ್ತಾನೆ ಗೀತಾಚಾರ್ಯ? ಶ್ಲೋಕ ನೋಡೋಣ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈಃ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಇದು ವ್ರಜೇತ ಕಿಂ ಎನ್ನುವಂತಹ ಪ್ರಶ್ನೆಗೆ ಉತ್ತರ ರೂಪವಾಗಿ ಬಂದಂತಹ ಮೊದಲ ಶ್ಲೋಕ. ಅಂದರೆ ಯಾವಾತನು ತನ್ನ ಬುದ್ಧಿಯನ್ನು ಸ್ವಾಧೀನದಲ್ಲಿ ಇರಿಸಿಕೊಂಡು ರಾಗದ್ವೇಷಗಳಿಂದ ಬಿಡುಗಡೆ ಹೊಂದಿರುವಂತಹ ಮತ್ತು ತನಗೆ ವಶವಾಗಿರುವ ಇಂದ್ರಿಯಗಳಿಂದ ಬದುಕಿರುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಯಸ್ತಾ ಅನ್ನಪಾನಾದಿ ವಿಷಯಗಳನ್ನು ಸೇವಿಸ್ತಾ ಇರ್ತಾನೋ ಅವನು ಮನಸ್ಸಿನ ಸ್ವಾಸ್ಥ್ಯವನ್ನು ಪಡೀತಾನೆ. ಇಂಥವನು ಸ್ಥಿತಪ್ರಜ್ಞ. ಹೀಗೆ ಅವನ ನಡೆ ಇರುತ್ತೆ ಎನ್ನುವಂಥದ್ದು ಶ್ಲೋಕದ ಅರ್ಥ. ಇಲ್ಲಿ ನಾವು ಸ್ವಲ್ಪ ಗಮನಿಸಬೇಕು. ಈ ರಾಗ ಮತ್ತು ದ್ವೇಷ ಇವೆಲ್ಲವೂ ಸಹ ಈಗಾಗಲೇ ನಮ್ಮ ಈ 7-8 ದಿನಗಳ ಚಿಂತನೆಯಲ್ಲಿ ಬಂದಿವೆ. ರಾಗ, ದ್ವೇಷ ಇವೆಲ್ಲವೂ ಸಹ ಮನಸ್ಸಿಗೆ ಸಂಬಂಧಪಟ್ಟಂಥವುಗಳು. ನಿನ್ನೆ ದಿವಸ ನಾವು ಬಹಳಷ್ಟು ನೋಡಿದ್ದು ಬಾಹ್ಯೇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದನ್ನು ನೋಡಿದ್ದೇವೆ. ಆ ಬಾಹ್ಯೇಂದ್ರಿಯಗಳನ್ನು ಮನಸ್ಸನ್ನು ಹೇಗೆ ಎಳ್ಕೊಂಡು ಹೋಗ್ತವೆ ಅನ್ನೋದನ್ನು ನೋಡಿದ್ದೇವೆ. ಆದರೆ ಕೃಷ್ಣ ಅಲ್ಲಿ ಏನು ಹೇಳಿದ ಅಂದರೆ ಧ್ಯಾಯತೋ ವಿಷಯಾನ್ ಪುಂಸ ಎನ್ನುವ ಶ್ಲೋಕದಲ್ಲಿ ಈ ರೀತಿಯಾಗಿ ನಿನ್ನ ಮನಸ್ಸು ಹೊರಮುಖವಾಗಿ ಹೋಗ್ತಾ ಇದ್ದರೆ, ಒಂದು ವಿಷಯವನ್ನು ಚಿಂತಿಸಲಿಕ್ಕೆ ತೊಡಗಿದರೆ ಅದು ಮೇಲಿನ ಮೆಟ್ಟಿನಿಂದ ಬೀಳ್ತಾ ಇರುವಂಥ ಚೆಂಡಿನಂತೆ ಕೆಳಮುಖವಾಗಿ ಬರ್ತಾ ಬರ್ತಾ ಅದು ನೆಲವನ್ನು ಕಚ್ಚತ್ತೆ. ಹಾಗೆ ವಿಷಯ ಚಿಂತನೆಯನ್ನು ಮಾಡ್ತಾ ಇರುವಂಥವನು ನೆಲ ಕಚ್ಚಿ ಬಿಡ್ತಾನೆ. ಅಧೋಮುಖದ ದಾರಿ ಇದು. ಹಾಗಾಗಿ ಇದನ್ನು ಆಶ್ರಯಿಸಬಾರದು. ಸ್ಥಿತಪ್ರಜ್ಞನಾದವನು ಹೀಗೆ ಎಂದೂ ಯೋಚಿಸುವುದಿಲ್ಲ ಎನ್ನುವಂಥದ್ದನ್ನು ಹೇಳಿದ್ದ.
ಈಗ ಉನ್ನತಿಯ ದಾರಿಯನ್ನು ಮತ್ತೆ ಮೇಲೆ ಹೋಗುವಂತಹದ್ದನ್ನು ಕೃಷ್ಣ ಹೇಳಬೇಕು. ಅದಕ್ಕೆ ಹೇಳ್ತಿದ್ದಾನೆ, ಈ ಸ್ಥಿತಪ್ರಜ್ಞನಾದವನು ಹೇಗಿರ್ತಾನೆ ಅಂದರೆ ಅವನಿಗೆ ಮನಸ್ಸಿನ ಒಳಗೆ ರಾಗ, ರಾಗ ಅಂದರೆ ಅಂಟುವಿಕೆ ಅಂತಲೇ ಅರ್ಥ. ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವನಿಗೆ ಅನುರಾಗ ಇರುವುದಿಲ್ಲ. ಅಂದರೆ ಆ ವಿಷಯದ ಹಿಂದೆ ಬಿದ್ದು ಹೋಗಿ ಅದನ್ನು ಪಡೆಯುವಂತಹ ಭಾವನೆ ಇರುವುದಿಲ್ಲ. ಹಾಗೆ ಅಂತ ಅದ್ರ ಬಗ್ಗೆ ದ್ವೇಷ ಉಂಟೋ ಅಂದರೆ ದ್ವೇಷವೂ ಇಲ್ಲ, ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ಹೀಗಾದಾಗ ಏನಾಗುತ್ತೆ ಕೇಳಿದರೆ ವಿಷಯಾನ್ ಇಂದ್ರಿಯೈಶ್ಚರನ್, ಈ ರಾಗ ದ್ವೇಷಗಳು ಇಲ್ಲದೇನೆ ಆತ ಇಂದ್ರಿಯೈಹಿ ವಿಷಯಾನ್ ಚರನ್, ತನ್ನ ಬಾಹ್ಯೇಂದ್ರಿಯಗಳಿಂದ ಈ ವಿಷಯಗಳನ್ನು ತೀರಾ ಅವಶ್ಯಕತೆಯ ಸಂದರ್ಭ ಬಂದಾಗ ಅದನ್ನು ಪಡೀತಾನೆ. ಅಂದರೆ ಏನು ಹೇಳ್ದಂಗಾಯಿತು ಅಂದರೆ ಈತ ತನ್ನ ಹೊರಗಿನ ಇಂದ್ರಿಯಗಳಿಂದ ತೀರಾ ಅವಶ್ಯಕತೆ ಬಿದ್ದಾಗ ಅವುಗಳನ್ನು ಪಡೆದುಕೊಂಡ್ರೂ ಸಹ ಅದು ಆಸಕ್ತಿಯಿಂದ ಅಲ್ಲ, ಅಂಟುವಿಕೆಯಿಂದ ಅಲ್ಲ. ಯಾಕೆ ಅಂದರೆ ಅವನು ಹೇಗಿರ್ತಾನೆ, ಆತ್ಮವಶ್ಯೈಹಿ, ತನ್ನ ಇಂದ್ರಿಯಗಳನ್ನೆಲ್ಲ ತನ್ನ ಮನಸ್ಸಿಗೆ ಅಧೀನವಾಗಿ ಇರಿಸ್ಕೊಂಡಿರ್ತಾನೆ. ಮನಸ್ಸು ಅವನಿಗೆ ಅಧೀನವಾಗಿ ಇರ್ತದೆ. ಇಲ್ಲಿ ನಾವು ಶಬ್ದವನ್ನು ಗಮನಿಸಬೇಕು. ಆತ್ಮವಶ್ಯೈಹಿ ಅಂದರೆ ಇಲ್ಲಿರುವ ಆತ್ಮ ಎನ್ನುವಂತಹ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಅವನ ಈ ಬಾಹ್ಯೇಂದ್ರಿಯಗಳು ಎಲ್ಲವೂ ಸಹ ಮನಸ್ಸಿಗೆ ಅಧೀನವಾಗಿರ್ತದವೆ. ಮತ್ತೆ ಇನ್ನೊಂದು ಶಬ್ದ ಉಂಟಲ್ಲ, ಮತ್ತಿನ್ನೊಂದು ಸಲ ಆತ್ಮ ಅಂತ ಬಂದಿದೆ, ವಿಧೇಯಾತ್ಮ ಅಂತ. ಇಲ್ಲಿ ಆತ್ಮ ಅಂದಕ್ಕೆ ಮತ್ತೆ ಪುನಃ ಮನಸ್ಸು ಅಂತ ಅರ್ಥ. ಆ ಮನಸ್ಸನ್ನು ಸಹ ಆತ ಏನು ಮಾಡಿರ್ತಾನೆ, ನಿಗ್ರಹಿಸಿ ಇರ್ತಾನೆ. ಸ್ಥಿತಪ್ರಜ್ಞ ತನ್ನ ಮನಸ್ಸನ್ನು ನಿಗ್ರಹಿಸಿರ್ತಾನೆ, ಮತ್ತೆ ಅದೇ ಮನಸ್ಸುಗಳ ಮೂಲಕ ಬಾಹ್ಯೇಂದ್ರಿಯಗಳನ್ನು ಸಹ ನಿಗ್ರಹಿಸಿ ಇರ್ತಾನೆ. ಹೀಗಾದಾಗ ಅವನಿಗೆ ಏನಾಗತ್ತೆ ಕೇಳಿದರೆ ಅವನು ಪಡ್ಕೊಳ್ತಾನೆ, ಅಧಿಗಚ್ಚತಿ, ಪಡಿತಾನೆ. ಏನನ್ನ ಅಂದರೆ ಪ್ರಸಾದಂ, ಅವನು ಪ್ರಸಾದವನ್ನು ಪಡಿತಾನೆ. ಇಲ್ಲಿ ಪ್ರಸಾದ ಅಂದರೆ ಲೋಕಪ್ರಸಿದ್ಧವಾದ ಪ್ರಸಾದ ಅಲ್ಲ. ಹಾಗಿದ್ರೆ ಇದೇ ನಮಗೆ ಕೆಲವು ಸಹ ಸಮಸ್ಯೆ ಆಗೋದು. ನಮ್ಮ ಸಂಸ್ಕಾರದಲ್ಲಿ ಯಾವ ಶಬ್ದಾರ್ಥ ಬಲವಾಗಿ ಕೂತಿರುತ್ತೋ ಅದೇ ಅರ್ಥವೇ ಗೀತೆಯನ್ನು ಓದಬೇಕಿದ್ರೆ ಬರುತ್ತೆ. ಹಾಗಾಗಿ ಇದನ್ನು ಓದಬೇಕಿದ್ರೂ ಸಹ ದೊನ್ನೆಯ ಪ್ರಸಾದವೇ ನೆನಪಾಗಿ ಬಿಟ್ಟರೆ ನಾವು ಸ್ಥಿತಪ್ರಜ್ಞನ ಲಕ್ಷಣವನ್ನು ತಿಳ್ಕೊಳ್ಳೋದಕ್ಕೆ ನಾವು ಅನರ್ಹರಾಗಿ ಬಿಡ್ತೇವೆ. ಧನುರ್ಮಾಸ, ದೊನ್ನೆ ಪ್ರಸಾದ ಇವೆಲ್ಲ ನೆನಪಾಗಿ ಬಿಟ್ಟರೆ ಮತ್ತು ಪುನಃ ನಾವು ಮುಂದಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾದರೆ ನೋಡಿ, ಇದೆಲ್ಲ ಈಗ ತಾನೇ ಮಾನ್ಯ ರಾಮಸ್ವಾಮಿಗಳು ಮಾತನಾಡ್ತಾ ಇದ್ರು, ಎಲ್ಲ ಶಬ್ದಕ್ಕೂ ಒಂದು ಯೌಕಿಕವಾದಂಥ ಮೂಲವಾದ ಅರ್ಥ ಇರುತ್ತೆ. ಅದಾದಮೇಲೆ ವಿಕಾಸ ಆಗ್ತಾ ಆಗ್ತಾ ಅದು ಏನೇನೋ ಎಲ್ಲ ಬೆಳೀತಾ ಬರುತ್ತೆ ಹೀಗೆ ಅಂತ. ಭಾಳ ಸತ್ಯವಾದಂಥ ಮಾತು. ಹಾಗೆ ಇದಕ್ಕೆ ಮೂಲವಾದಂಥ ಅರ್ಥ ಏನು ಹಾಗಿದ್ರೆ ಪ್ರಸಾದ ಅಂದರೆ ನೋಡಿ, ಶಾಸ್ತ್ರದ ಪರಿಭಾಷೆಯಲ್ಲಿ ಚಿತ್ತ ನೈರ್ಮಲ್ಯಕ್ಕೆ ಪ್ರಸಾದ ಅಂತ ಹೆಸರು. ಅಂದರೆ ಚಿತ್ತ ಶುದ್ಧಿ ಆಗೋದಕ್ಕೆ ಪ್ರಸಾದ, ಚಿತ್ತಕ್ಕೆ ಅಂಟಿದ ಮಲಿನತೆ ಹೋಗುವುದಕ್ಕೆ ಪ್ರಸಾದ ಅಂತ ಹೆಸರು. ಹೀಗಾದಾಗ ಅವನ ಮನಸ್ಸಿಗೆ ಅಂಟಿದಂಥ ಕೊಳೆ ಏನಾಗುತ್ತೆ ಕೇಳಿದರೆ ಹೋಗತ್ತೆ, ಅವನ ಚಿತ್ತ ನಿರ್ಮಲತೆಯನ್ನು ಪಡಿತಾನೆ. ಇಲ್ಲಿ ನಾವು ಒಂದನ್ನು ಗಮನಿಸಬೇಕು. ಏನು ಅಂದರೆ ಈ ಇಂದ್ರಿಯಗಳ ಸ್ವಭಾವವನ್ನು ನಾವು ನೋಡಿದ್ದೇವೆ. ಇವು ವಾಸ್ತವಿಕವಾಗಿ ಜಡವಾದವುಗಳು. ಇವುಗಳಿಗೆ ಸ್ವತಂತ್ರವಾಗಿ ಏನನ್ನೂ ಮಾಡುವ ಶಕ್ತಿ ಇಲ್ಲ. ಮನಸ್ಸು ಹೇಗೆ ಇವುಗಳನ್ನು ಪ್ರೇರಿಸುತ್ತೋ ಹಾಗೆ ಇವು ಕೆಲಸ ಮಾಡ್ತವೆ. ತಾವು ಏನು ಮಾಡ್ತಾ ಇದ್ದೇವೆ ಅನ್ನೋದು ಸಹ ಇವುಗಳಿಗೆ ಗೊತ್ತಿರೋದಿಲ್ಲ, ಯಾಕೆಂದರೆ ಇವು ಮೂಲತಃ ಜಡ. ಹಾಗಾಗಿ ಈ ಇಂದ್ರಿಯಗಳು ನೇರವಾಗಿ ಆತ್ಮವಸ್ತುವನ್ನು ತಿಳಿಯಲಾರವು. ಅವುಗಳ ಸ್ವಭಾವವೇ ಹೊರಮುಖವಾಗಿ ಹೋಗ್ತಾ ಇರುವುದು. ನಮಗೆ ಇಲ್ಲಿ ದೊಡ್ಡ ಸಮಸ್ಯೆ ಆದದ್ದೇ ಇಲ್ಲಿ. ನಮಗೆ ಆತ್ಮವಿಚಾರ ತಿಳ್ಕೊಳ್ಬೇಕು, ಆತ್ಮವಸ್ತುವನ್ನು ತಿಳ್ಕೊಳ್ಬೇಕು, ಮತ್ತು ಆ ತತ್ವವನ್ನು ನಾವು ತಿಳ್ಕೊಳ್ಬೇಕು ಅಂತೆಲ್ಲ ಬಯಸ್ತೇವೆ.
ಆದರೆ ಆ ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇರುವಂತಹ ವಸ್ತು ನಮ್ಮ ಒಳಗೆ ಕೂತಿದೆ. ಅದನ್ನು ತಿಳ್ಕೊಳ್ಳಬೇಕಾದಂಥವುಗಳು ಯಾವುದರ ಮೂಲಕ ನಾವು ತಿಳ್ಕೊಳ್ಳಬಲ್ಲೆವೋ ಅವೆಲ್ಲವೂ ಸಹ ಇಂದ್ರಿಯಗಳು ಹೊರಮುಖವಾಗಿವೆ. ಈಗ ಈ ಇಂದ್ರಿಯಗಳು ಸುಲಭವಾಗಿ ಒಳಮುಖ ಆಗೋದಿಲ್ಲ. ಹಾಗಾಗಿ ಈ ಹೊರಗಿನ ಇಂದ್ರಿಯಗಳಿಗೆ ಅದು ಸಿಗುವುದಿಲ್ಲ. ಮತ್ತೆ ಅಷ್ಟೇ ಅಲ್ಲ, ಈ ಇಂದ್ರಿಯಗಳು ಎಷ್ಟರ ಮಟ್ಟಿಗೆ ಹೊರಮುಖವಾಗಿರ್ತವೆ ಅಂದರೆ, ತಾವು ಯಾವುದರಿಂದ ಪ್ರೇರಣೆಯನ್ನು ಪಡೆದು ಪ್ರಚೋದನೆಯನ್ನು ಪಡೆದು ತಮ್ಮ ಕಾರ್ಯವನ್ನು ಮಾಡ್ತಾ ಇವೆಯೋ ಅದೂ ಸಹ ಅವುಗಳಿಗೆ ಗೊತ್ತಿಲ್ಲ. ಹೀಗಿದ್ದಾಗ ಇವು ನೇರವಾಗಿ ಆತ್ಮವಸ್ತುವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕಠೋಪನಿಷತ್ತು ಹೇಳುತ್ತೆ, ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಬ್ರಹ್ಮ ಚತುರ್ಮುಖ ನಮ್ಮನ್ನು ಸೃಷ್ಟಿ ಮಾಡುವಾಗ ಈ ಅಂತಃಕರಣದಲ್ಲಿ ಆತ್ಮವಸ್ತುವಿನ ಒಂದು ಅಂಶವನ್ನು ಇಟ್ಟು ಅದನ್ನು ತಿಳಿದುಕೊಳ್ಳಿಕ್ಕೆ ಬೇಕಾದಂಥ ಇಂದ್ರಿಯಗಳನ್ನು ಈ ದೇಹದಲ್ಲೇ ಇಟ್ಟು ಅವುಗಳ ಮುಖವನ್ನು ಹೊರಮುಖವಾಗಿ ಇರಿಸಿದ. ಅವನು ಮಾಡಿದ್ದ ದೊಡ್ಡ ತಪ್ಪು ಅದು. ನೋಡಿ, ಈ ದೊಡ್ಡ ಜನ ಅಂತ ಕರೆಸ್ಕೊಳ್ಳುವಂಥವರು ಮಾಡುವ ಒಂದು ಸಣ್ಣ ತಪ್ಪು ಎಷ್ಟೆಲ್ಲ ಜನರಿಗೆ ಯಾವ್ಯಾವೆಲ್ಲ ತೊಂದರೆ ಕೊಡ್ತಾ ಇರ್ತದೆ. ಸದ್ಯ ಈಗ ನಾವು ಅಂತಹ ಕಾಲಘಟ್ಟದಲ್ಲಿ ಇದ್ದೇವೆ ನಾವು. ಹಾಗೆಯೇ ಈ ಇಂದ್ರಿಯಗಳು ಹೊರಮುಖವಾಗಿ ಹೋಗ್ತಾ ಇರೋದಾದ್ರಿಂದ, ಅದು ಅವುಗಳ ಸ್ವಭಾವ ಆದ್ರಿಂದ ಇವು ಅದನ್ನು ತಿಳಿದುಕೊಳ್ಳಲಾರವು. ಆಯಿತು, ಹಾಗಿದ್ರೆ ಈ ಜಡವಾದ ಇಂದ್ರಿಯಗಳು ಹೊರಮುಖವಾಗಿ ಹೋಗ್ತವೆ, ಅವುಗಳಿಗೆ ಸ್ವತಂತ್ರವಾಗಿ ಏನನ್ನೂ ಮಾಡುವ ಶಕ್ತಿ ಇಲ್ಲ. ಹಾಗಿದ್ರೆ ಇವುಗಳನ್ನು ಪ್ರೇರೇಪಿಸುವುದು ಯಾವುದು? ಮನಸ್ಸು. ಆ ಮನಸ್ಸಿಗಾದರೂ ಸ್ವತಃ ಅಸ್ತಿತ್ವ ಉಂಟೋ? ಅದೂ ಸಹ ಜಡ. ಮತ್ತೆ ಆತ್ಮ ಚೈತನ್ಯದ ಪ್ರಕಾಶದ ನೆಲೆಯಲ್ಲಿಯೇ ಅದೂ ಸಹ ಕೆಲಸ ಮಾಡ್ತಾ ಇಂದ್ರಿಯಗಳನ್ನು ಅದು ಪ್ರೇರಿಸುತ್ತೆ. ಇಂದ್ರಿಯಗಳನ್ನು ಪ್ರೇರಿಸುತ್ತೆ, ಆದರೆ ಅದೂ ಸಹ ಸುಲಭವಾಗಿ ಒಳಮುಖ ಆಗುವುದಿಲ್ಲ. ಹೋಗಲಿ, ಈ ಮನಸ್ಸು ಚಂಚಲವಾದದ್ದು. ಮತ್ತು ಈ ಮನಸ್ಸನ್ನೂ ಸಹ, ಯಾಕೆ ಅದೂ ಸಹ ಜಡ, ಪ್ರೇರಿಸುವಂಥದ್ದು ಒಳಗಡೆ ಇನ್ನೊಂದು ಇರಬೇಕಲ್ಲ ಅಂದರೆ ಹೌದು. ಯಾಕೆಂದರೆ ಮನಸ್ಸು ಸಹ ಅದು ಚಂಚಲವಾದದ್ದಾದ್ದರಿಂದ ಅದನ್ನೂ ಸಹ ಪ್ರೇರಿಸುವಂಥದ್ದು ಒಂದುಂಟು, ಅದಕ್ಕೆ ಬುದ್ಧಿ ಅಂತ ಹೆಸರು. ನಾವು ಇದನ್ನೆಲ್ಲ ನೋಡಿ ವ್ಯವಹಾರದಲ್ಲಿ ಬಳಸ್ತೇವೆ. ಅಯ್ಯೋ, ನನ್ನ ಕಣ್ಣು ನೋಡಲೇ ಇಲ್ಲ ರೀ, ಕಣ್ಣು ನೋಡಲಿಲ್ಲ ಅಂತೇನು ಗೊತ್ತಾದದ್ದು ಯಾವುದರಿಂದ? ನಿನ್ನ ಮನಸ್ಸಿನಿಂದ ಅಲ್ವಾ? ನನ್ನ ಕಿವಿ ಕೇಳಿಸ್ಲೇ ಇಲ್ರಿ, ಹಾಗೆ ಹೇಳಿದ್ದು ಯಾವುದ್ರ ಮೂಲಕ ತಿಳ್ಕೊಂಡೆ ನೀನು? ಮನಸ್ಸಿನ ಮೂಲಕ. ಮತ್ತೆ ಕೆಲವು ಸಲ ನಾವೇ ಹೇಳ್ತೇವೆ, ಅಯ್ಯೋ ನನ್ನ ಮನಸ್ಸಿಗೆ ಆ ವಿಚಾರ ಹೊಳಿಲೇ ಇಲ್ಲ ನೋಡಿ ಅಂತ. ಆ ಮನಸ್ಸಿಗೆ ಆ ವಿಚಾರ ಹೊಳಿಲೇ ಇಲ್ಲ ಅಂತ ನೀನು ಕುಳಿದುಕೊಂಡಿದ್ದು ಯಾವುದರಿಂದ? ಬುದ್ಧಿಯಿಂದ. ಅಂದರೆ ಈ ಮನಸ್ಸನ್ನು ಸಹ ಪ್ರೇರಿಸುವಂಥ ಒಂದು ಬುದ್ಧಿ ಉಂಟಲ್ಲ. ಹೋಗಲಿ, ಈ ಬುದ್ಧಿಯಾದರೂ ಸ್ವತಂತ್ರವಾಗಿ ಕೆಲಸ ಮಾಡುತ್ತೋ ಅಂದರೆ ಇಲ್ಲ, ಅದೂ ಸಹ ಆತ್ಮವಸ್ತುವಿನ ಈ ಚೈತನ್ಯದ ಹಿನ್ನೆಲೆಯಲ್ಲಿಯೇ ಕೆಲಸ ಮಾಡ್ತಾ ಇರ್ತದೆ. ಹಾಗಾಗಿ ಇಲ್ಲಿ ತಾಪತ್ರಯದ್ದೇನು ಅಂದರೆ, ಎಲ್ಲ ಇಂದ್ರಿಯಗಳು ಹೊರಮುಖವಾಗಿವೆ, ಆದರೆ ಈ ಎಲ್ಲ ಇಂದ್ರಿಯಗಳಿಂದ ನಾವು ತಿಳಿದುಕೊಳ್ಳಬೇಕಾದಂಥ ಆತ್ಮವಸ್ತು ಇವುಗಳ ಹಿಂದೆ ಕುಳಿತಿದೆ. ಇವು ಎಲ್ಲವನ್ನೂ ನೋಡ್ತವೆ, ಆದರೆ ತಮ್ಮನ್ನು ತಾವು ತಿರುಗಿಸಿಕೊಂಡು ನೋಡಲಾರವು. ಟಾರ್ಚ್ ಇರುತ್ತೆ, ಅದರಿಂದ ನಾವು ಎಲ್ಲ ಬೇರೆ ವಸ್ತು ನೋಡ್ಬೋದೇ ಅಷ್ಟೇ ಹೊರತನು ಅದರ ಒಳಗಡೆ ಏನಿದೆ ಅನ್ನೋದನ್ನು ಅದೇ ಟಾರ್ಚಿಂದ ನೋಡೋಕ್ಕಾಗೋದಿಲ್ವಲ್ಲ. ಹಾಗೆಯೇ ಇದು ದೊಡ್ಡ ತೊಂದರೆ. ಇದನ್ನು ತಿಳಿದಂತಹ ಆ ಸ್ಥಿತಪ್ರಜ್ಞೆ ಏನು ಮಾಡ್ತಾನೆ? ಇದಕ್ಕೆ ಕಾರಣ ಇಂದ್ರಿಯಗಳನ್ನು ನಾನು ಏನು ಮಾಡಬೇಕು ಅಂದರೆ ಒಳಮುಖವಾಗಿ ಮಾಡಿಕೊಳ್ಳಬೇಕು. ಹಾಗಾಗಿ ಈ ಹೊರಮುಖವಾಗಿ ಹೋಗಬೇಕು ಅಂತಾದರೆ ಮನಸ್ಸು ಅವುಗಳ ಜೊತೆಗೆ ಸೇರಬಾರದು. ಮನಸ್ಸು ಇಲ್ಲಿಯವರೆಗೆ ಬರ್ತಾ ಇರುವಂಥ ಒಂದು ವೈರ್, ಕರೆಂಟ್ ಹರಿದು ಬರ್ತಾ ಇದೆ. ಇಲ್ಲೊಂದು ಸಂಧಿ ಉಂಟು, ಜಾಯಿಂಟ್ ಉಂಟು. ಇಲ್ಲಿಂದ ಮುಂದಕ್ಕೆ ಇರುವಂಥ ವೈರಲ್ಲಿ ಕರೆಂಟ್ ಹರಿಬೇಕು. ನೀವು ಕನೆಕ್ಟ್ ಮಾಡಿದ್ರೆ ಮಾತ್ರ ಕರೆಂಟ್ ಹರಿಯುತ್ತೆ. ಆದರೆ ಇಲ್ಲಿ ಡಿಸ್ಕನೆಕ್ಟ್ ಮಾಡಿಬಿಟ್ರೆ ಮುಂದೆ ಕರೆಂಟ್ ಪಾಸ್ ಆಗೋದಿಲ್ಲ. ಹಾಗೆ ಈ ರಾಗ ದ್ವೇಷ ಎನ್ನುವಂಥದ್ದು ಮನಸ್ಸಿಗೆ ಅಂಟಿದಂಥವುಗಳನ್ನು ಆತ ಸಂಪೂರ್ಣವಾಗಿ ಏನು ಮಾಡ್ತಾನೆ ಅಂದರೆ ಬಿಟ್ಟು ಹಾಕಿಬಿಡ್ತಾನೆ. ಹಾಗಾಗಿ ಅವನಿಗೆ ಯಾವಾಗ ಈ ರಾಗದ್ವೇಷಗಳು ಇರುವುದಿಲ್ವೋ
ಈ ಹೊರಗಿನ ಇಂದ್ರಿಯಗಳು ಒಂದು ರೀತಿಯ ಜೀವಚ್ಛವವಾಗಿ ಇರ್ತವೆ, ಇದ್ದೂ ಇಲ್ಲದಂತೆ ಇರ್ತವೆ. ಯಾವಾಗ ಅವಶ್ಯಕತೆ ಇದೆಯೋ ಆಗ ಅವುಗಳ ಜೊತೆಗೆ ಮತ್ತೆ ಪುನಃ ಈ ಮನಸ್ಸನ್ನು ಸೇರಿಸ್ತಾನೆ. ಅದೂ ಸಹ ಯಾವುದೇ ಅಪೇಕ್ಷೆ ಇಲ್ಲದೆ ತೀರಾ ಅವಶ್ಯಕತೆ ಇದ್ದಾಗ ಮಾತ್ರ. ಹೀಗೆ ಆತ್ಮವಶ್ಯೈಹಿ, ಇದರಿಂದ ಏನಾಗುತ್ತೆ ಕೇಳಿದರೆ ಇಂದ್ರಿಯಗಳವನ ಮನಸ್ಸಿಗೆ ಸಂಪೂರ್ಣ ಅಧೀನವಾಗಿರುತ್ತೆ, ಮನಸ್ಸು ಬುದ್ಧಿಗೆ ಅಧೀನವಾಗಿರುತ್ತೆ. ಹಾಗಾಗಿ ಅವನ ಮನಸ್ಸು ಸದಾ ಬುದ್ಧಿ ಯಾವಾಗಲೂ ಸಹ ಪ್ರಸಾದಂ ಅಧಿಗಚ್ಚತಿ, ಅದು ಸದಾ ಪ್ರಸನ್ನವಾಗಿ ಇರುತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ಇಲ್ಲಿ ಈ ಮಾತನ್ನು ಹೇಳಿದ್ದನ್ನು ನಾವು ನೋಡಿದ್ವಿ. ಅವನೇ ಹೇಳ್ತಾನೆ ಇನ್ನೊಂದು ಕಡೆಗೆ, ಈ ಸ್ಥಿತಪ್ರಜ್ಞನಾದವನು ಜೀವನ್ಮುಕ್ತನಾದಂಥ ಜ್ಞಾನಿ ಹೇಗೆ ಇರ್ತಾನೆ ಅಂದರೆ, ದೃಷ್ಟಿಂ ತತಃ ಪ್ರತಿನಿವೃತ್ಯ ನಿವೃತ್ತ ತೃಷ್ಣಃ. ಇಲ್ಲಿ ದೃಷ್ಟಿ ಅಂದರೆ ಕಣ್ಣು ಅಂತ ಅರ್ಥ. ಕಣ್ಣು ಅನ್ನೋದು ಇನ್ನುಳಿದಂತಹ 4 ಇಂದ್ರಿಯಗಳಿಗೆ ಉಪಲಕ್ಷಣ. ತನ್ನ ದೃಷ್ಟಿಯನ್ನು ಆ ವಿಷಯಗಳಿಂದ, ಅಂದರೆ ಕಣ್ಣಿನ ವಿಷಯ ರೂಪ, ಅದರಿಂದ ಆತ ಏನು ಮಾಡ್ತಾನೆ ಅಂದರೆ ಎಳ್ಕೊಂಡು ಬಿಡ್ತಾನೆ. ತೂಷ್ಣೀಂ ಭವೇತ್ ನಿಜ ಸುಖಾನುಭವೋ ನಿರೀಹ. ಇದು ಈ ರೂಪವನ್ನು ನೋಡುವಂತಹದ್ದು ಕಣ್ಣೇ ಅಷ್ಟೇ ಹೊರತೂ ಸಹ ಶುದ್ಧ ಚೈತನ್ಯ ಸ್ವಭಾವಂಥ ನನಗೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅದನ್ನು ಎಳೆದು ಬಿಡ್ತಾನೆ. ಆಗೇನಾಗತ್ತೆ ಕೇಳಿದರೆ, ಸಂದೃಶ್ಯತೆ ಕ್ವಚಯದೀದಮ ವಸ್ತು ಬುದ್ಧ್ಯಾ. ಹೀಗೆ ಎಷ್ಟೋ ದಿನಗಳ ಕಾಲ ಅಭ್ಯಾಸ ಮಾಡ್ತಾ 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 ಹೋದಾಗ ಅವನ ಒಳಗೆ ಏನಾಗತ್ತೆ ಅಂದರೆ, ಇವನು ಬಯಸಿದಾಗ ಎಲ್ಲೋ ಆವಾಗ ಇವಾಗ ಒಂದು ಸಲ ಈ ಪ್ರಪಂಚ ಅವನ ಕಣ್ಣಿಗೆ ಕಾಣುತ್ತೆ, ಅವನ ಕಣ್ಣಿಗೆ ಕಾಣುತ್ತೆ. ಪ್ರಪಂಚ ಕಾಣುತ್ತೆ ಅಂದರೆ ಇಲ್ಲಿರುವ ಎಲ್ಲ ಜಡವಸ್ತುಗಳು ಸಹ ಯಾವಾಗಲೂ ಒಂದ್ಸಲ ಕಾಣ್ತಾ ಇರ್ತವೆ ಅವನಿಗೆ. ಆದರೆ ಮರುಕ್ಷಣದಲ್ಲಿ ಅವನ ಒಳಗಡೆ ಆ ಸಾಧನೆಯ ಪರಿಪಕ್ವತೆಯಿಂದಾಗಿ ಅವನಿಗೆ ಏನು ಭಾವನೆ ಬರುತ್ತೆ ಕೇಳಿದರೆ, ಅವಸ್ತು ಇವೆಲ್ಲವೂ ಸಹ ಜಡವಾದಗಳು, ಆತ್ಮವಸ್ತು ಮಾತ್ರ ಸತ್ಯ, ಇವೆಲ್ಲ ಕೇವಲ ಭ್ರಮಾತ್ಮಕವಾದವುಗಳು ಅಂಥೇಳಿ, ತ್ಯಕ್ತಂ ಭ್ರಮಾಯನ ಭವೇತ್ ಸ್ಮೃತಿ ಹಿ ಆನಿಪಾತಾತ್. ಹೀಗೆ ಈ ಶರೀರ ಬಿದ್ದು ಹೋಗುವವರೆಗೂ ಸಹ ಅವನ ವಿಚಾರ ಹೀಗೇ ಸಾಗ್ತಾ ಇರುತ್ತೆ. ಹೀಗೆ ಸಾಗ್ತಾ ಸಾಗ್ತಾ ಹೋದಾಗ ಕೊನೆಗೆ ಇನ್ನೂ ಪರಿಪಾಕ ಸ್ಥಿತಿಗೆ ಆತ ಮುಟ್ಟಿದಾಗ ಏನಾಗುತ್ತೆ ಅಂದರೆ, ದೇಹೋಪಿ ದೈವ ವಶಗಃ. ಅವನು ವಿಚಾರ ಮಾಡ್ತಾನಂತೆ. ಅಂದರೆ ವಿಚಾರ ಮಾಡಬೇಕಿದ್ರೂ ಸಹ ಆತ್ಮಚೈತನ್ಯದ ನೆಲೆಯಲ್ಲಿ ಮನಸ್ಸು ಕೆಲಸ ಮಾಡಬೇಕು. ಆವಾಗ ಮನಸ್ಸಿನಿಂದ ವಿಚಾರ ಮಾಡ್ತಾನಂತೆ ಯಾವಾಗಲೂ ಒಂದೊಂದು ಸಲ. ದೇಹೋಪಿ ದೈವ ವಶಗಃ. ಯಾವುದೋ ಒಂದು ಪ್ರಾರಬ್ಧ ಕರ್ಮ ನಾನು ಅನುಭವಿಸಬೇಕಾದದ್ದು ಬಾಕಿ ಇತ್ತು, ಆ ಪ್ರಾರಬ್ಧ ಕರ್ಮ ಈ ದೇಹವನ್ನು ಹುಟ್ಟಿ ಹಾಕಿದೆ. ಆ ಪ್ರಾರಬ್ಧ ಕರ್ಮ ಕೆಲಸ ಮಾಡುವವರೆಗೆ ಈ ದೇಹ ಇರುತ್ತೆ. ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಖಲು ಕರ್ಮ ಯಾವತ್ತು, ಆ ಪ್ರಾರಬ್ಧ ಕರ್ಮ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಇದು ಇದ್ದೇ ಇರುತ್ತೆ. ಮತ್ತೆ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸು. ಅಲ್ಲಿವರೆಗೆ ಈ ದೇಹ ಬಿದ್ದೋಗೋದಕ್ಕೆ ಸದಾ ಕಾಯ್ತಾ ಇರುತ್ತೆ, ಬಿದ್ದೋಗೋದಕ್ಕೆ ಇದು ಕಾಯ್ತಾ ಇರುತ್ತೆ ಅಂತ ನೋಡಿ. ಅವನ ಆಲೋಚನೆಗಳೆಲ್ಲ ಹೀಗೇನೆ ಬರೋದು ಅವನಿಗೆ. ಮತ್ತೆ ತಂ ಸ ಪ್ರಪಂಚಮಧಿರೂಢ ಸಮಾಧಿ ಯೋಗ ಸ್ವಾಪ್ನಂ ಪುನರ್ನ ಭಜತೆ ಪ್ರತಿಬುದ್ಧ ವಸ್ತು. ಆ ಸಮಾಧಿ ಸ್ಥಿತಿಯಲ್ಲಿರುವಂಥ, ಸಮಾಧಿ ಅಂದರೆ ಆತ್ಮವಸ್ತುವಿನಲ್ಲಿಯೇ ನೆಲೆ ನಿಂತಹ ಅವನು ತಮ್ ಈ ದೇಹವನ್ನೂ ಮತ್ತು ಈ ಪ್ರಪಂಚವನ್ನೂ ಆತ ನೋಡೋದೇ ಇಲ್ಲ, ಕಾಣೋದೇ ಇಲ್ಲ ಅವನಿಗೆ. ಅಂದರೆ ಎರಡೂ ಸಹ ಅವನಿಗೆ ಲೆಕ್ಕಕ್ಕೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಹೇಳಿದ್ದು ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ. ಜ್ಞಾನಿಯಾದವನಿಗೆ ಈ ಪ್ರಪಂಚ ಇಲ್ಲ, ನಮ್ಮಂಥವರಿಗೆ ಇದು ಉಂಟು. ಯಾಕೆಂದರೆ ನಾವು ಪರಮ ಅಜ್ಞಾನಿಗಳಾದ್ರಿಂದ ಎಲ್ಲಿವರೆಗೆ ಈ ಆತ್ಮನಿಷ್ಠೆ ಅನ್ನೋದು ಗಟ್ಟಿ ಆಗುವುದಿಲ್ವೋ ಅಲ್ಲಿವರೆಗೆ ಈ ದ್ವೈತ ವ್ಯವಹಾರ ಇದ್ದೇ ಇರ್ತದೆ.
ಹೀಗೆ ಆತ ಏನು ವಿಚಾರ ಮಾಡ್ತಾನೆ, ಸ್ವಾಪ್ರಂ ಪುನರ್ನ ಭಜತೆ ಪ್ರತಿಬುದ್ಧ ವಸ್ತು. ಕನಸಿನಲ್ಲಿ ಕಂಡಂಥ ವಸ್ತುವನ್ನು ಎಚ್ಚರದಲ್ಲಿ ಹುಡುಕುವುದಿಲ್ಲ. ಹಾಗೆಯೇ ಅವನು ಆಗಾಗ ಬಹಿರ್ಮುಖನಾಗ್ತಾನಲ್ಲ, ಇದೆಲ್ಲವೂ ಒಂದು ರೀತಿಯ ಕನಸಿನಲ್ಲಿ ಕಂಡ ಹಾಗೆ ಆಗ್ತಾ ಇರುತ್ತೆ ಅವನಿಗೆ. ನಮ್ಮ ಕನಸಿನಂತೆ ಅವನು ಬಹಿರ್ಮುಖನಾಗೋದು. ಹಾಗೆ ಈ ಕನಸಿನಲ್ಲಿರುವಂತಹ ವಸ್ತುವಾದಂಥ ಈ ಪ್ರಪಂಚವನ್ನು, ಈ ದೇಹವನ್ನು ಆತ ಎಳ್ಳಷ್ಟೂ ಸಹ ಅಪೇಕ್ಷಿಸುವುದಿಲ್ಲ. ಇದು ಹೋದರೂ ಸರಿ, ಇದ್ರೂ ಸರಿ ಅಂತ. ಹಾಗಾಗಿಯೇ ಅವರಿಗೆ ಈ ದೇಹ ಸಾಯತ್ತೆ, ಅಳಿಯತ್ತೆ ಅಂದರೆ ಎಳ್ಳಷ್ಟೂ ಸಹ ಬೇಸರ ಇಲ್ಲ. ಅವರು ಸ್ವಾಮಿ ರಾಮ ಅವರೇ ಹೇಳ್ತಾರೆ, ಹಿಮಾಲಯದಲ್ಲಿ ಅದೊಂದು ಸಹಜವಾದ ಕ್ರಿಯೆ ಅಂತ, ಸಹಜವಾದ ಕ್ರಿಯೆ ಅಂತ. ಓಪನ್ನಾಗಿ ಕೆಲವು ಜನ ಹೇಳೋರಿದ್ದಾರೆ, ಅಷ್ಟು ಪರಿಪಕ್ವ ಸ್ಥಿತಿ ಶಿಷ್ಯರಿಗೆ, ನಾನು ಇಂಥ ದಿವಸ ಈ ದೇಹವನ್ನು ಬಿಡ್ತಾ ಇದ್ದೇನೆ ಅಂತ. ಯಾಕೆಂದರೆ ಇದು ನನ್ನ ಸ್ವರೂಪ ಅಲ್ಲ ಎನ್ನುವಂತಹ ನಿಖರವಾದ ಜ್ಞಾನ ಅವರಿಗೆ ಇರ್ತದೆ. ಇದನ್ನು ಬೃಹದಾರಣ್ಯಕ ಉಪನಿಷತ್ತು ಹೇಳಿದ್ದನ್ನು ಆಚಾರ್ಯ ಶಂಕರರು ಸೂತ್ರ ಭಾಷ್ಯದಲ್ಲಿ ಉದಾಹರಿಸ್ತಾರೆ. ತತ್ವ ಸಮನ್ವಯಾತ್ ಎನ್ನುವಂತಹ ಸೂತ್ರಕ್ಕೆ ಭಾಷ್ಯವನ್ನು ಬರಿತಾ ಈ ದೇಹದ ಬಗ್ಗೆ ಈ ಸ್ಥಿತಪ್ರಜ್ಞನ ಒಂದು ಯೋಚನೆ ಹೇಗಿರುತ್ತೆ ಅಂದರೆ, ತದ್ಯಥಾ ಅಹಿನಿರ್ವೈನಿ ವಲ್ಮೀಕೆ ಮೃತ ಪ್ರತ್ಯಸ್ತಾಶಯೀತ ಏವಮೇವ ಇದಂ ಶರೀರಂ ಶೇತೆ. ಹಾವು ವಲ್ಮೀಕ ತನ್ನ ಹುತ್ತದ ಮೇಲೆ ತನ್ನ ಪೊರೆಯನ್ನು ಬಿಟ್ಟು ಹೋಗ್ತಾ ಇರುತ್ತೆ. ಬಿಟ್ಟ ಮೇಲೆ ಓಹೋ ಇದು ನಂದು ಪೊರೆ ಅಂತದ್ರ ಬಗ್ಗೆ ಏನಾದ್ರು ವ್ಯಾಮೋಹ ಉಂಟು ಅದಕ್ಕೆ. ನಿರ್ವೈನಿ ಅಂದರೆ ಹಾವಿನ ಪೊರೆ, ಪ್ರತ್ಯಸ್ತಾಶಯಿತ ಅದು ಬಿಸಾಡಿ ಹೋಗ್ತಾ ಇರುತ್ತೆ, ಅದು ಬಿಡೋದೇ ಅದು ಬೇಡ ಅಂಥೇಳಿ ಅಲ್ವಾ. ಹಾಗೆ ಆತ ಏನು ಮಾಡ್ತಾನೆ ಅಂದರೆ ಈ ದೇಹವನ್ನು ಬಿಟ್ಟು ಹೋಗಲಿಕ್ಕೆ ಸದಾ ಸಿದ್ಧನಾಗಿರ್ತಾನೆ. ಏವಮೇವ ಇದಂ ಶರೀರಂ ಶೇತೆ. ಹಾಗೇ ಒಂದು ದಿವಸ ಈ ಶರೀರವು ಸಹ ಬಿದ್ದು ಹೋಗ್ಬಿಡತ್ತೆ. ಇಷ್ಟು ನಿಖರವಾದಂತಹ ಜ್ಞಾನ ಅವನದ್ದಾಗಿರುತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಆತ್ಮವಶ್ಯೈ ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಸದಾ ಅವನು ಪ್ರಸನ್ನನಾಗಿ ಇರ್ತಾನೆ. ಅಂದರೆ ಅವನಿಗೆ ಒಳಗಿನಿಂದ ಇದ್ರ ಬಗ್ಗೆ, ಈ ಪ್ರಪಂಚದ ಬಗ್ಗೆ ಯಾವುದೇ ರೀತಿಯ ದುಗುಡ ಅನ್ನೋದಿಲ್ಲ. ಹಾಗಾಗಿ ಸದಾ ಅವನಿಗೆ ಪ್ರಸನ್ನತೆ, ಪ್ರಸಾದ ಇರ್ತದೆ. ಇಷ್ಟಾದ ಮೇಲೆ ಮತ್ತೆ 65ನೇ ಶ್ಲೋಕಕ್ಕೆ ಹೋಗೋಣ. ಆಯಿತು, ಆ ಪ್ರಸನ್ನತೆ ಸಿಕ್ತು ಅಂತನಾರು ಇಟ್ಕೊಳ್ಳಿ, ಅದರಿಂದ ಏನು ಲಾಭ ಕೃಷ್ಣ? ನಮ್ಮಲ್ಲಿ ಎಷ್ಟೋ ಜನ ಅವತ್ತಿಂದ ಹಿಡಿದು ಕೊನೆಯವರೆಗೂ ಸಹ ಸದಾ ಟೆನ್ಷನ್ನು, ಡಿಪ್ರೆಷನ್ನು, ಉದ್ವೇಗ ಇದರೊಳಗೆ ಬದುಕ್ತಾರಲ್ಲ, ಅವರು ಬದುಕ್ತಾರೆ ಕೃಷ್ಣ. ಯಾಕೆ ಬೇಕು ಈ ಪ್ರಸನ್ನತೆ, ಈ ಪ್ರಸಾದ ಯಾಕೆ ಬೇಕು? ನಮಗೆ ಸಾಕು ಧನುರ್ಮಾಸದಲ್ಲಿ ಸಿಗೋ ಪ್ರಸಾದನೆ ಅನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಯಾಕೆ ಬೇಕು ಅಂತ ಕೇಳ್ತಾನೆ ಅವನು. ಅಂದರೆ ಪ್ರಾಯಶಃ ಈ ಟೆನ್ಷನ್ ಹೊತ್ತಂಥ ಜನರನ್ನು ಬಹಳಷ್ಟು ಜನರು ನೋಡಿರಬೇಕು ಅವನು. ಅದಕ್ಕೋಸ್ಕರ ಇದರಿಂದ ಏನು ಲಾಭ ಅಂತ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ಪ್ರಸಾದೇ ಸರ್ವ ದುಃಖಾನಾಂ ಹಾನಿ ಅಸ್ಯ ಉಪಜಾಯತೆ ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಅರ್ಜುನ, ಪ್ರಸಾದ ಅಂದರೆ ಚಿತ್ತ ನೈರ್ಮಲ್ಯ, ಚಿತ್ತ ಪ್ರಸನ್ನತೆ, ಚಿತ್ತ ಶುದ್ಧಿಯಾದಾಗ ಈತನ ಸಮಸ್ತ ದುಃಖಗಳೂ ಸಹ ನಷ್ಟವಾಗ್ತವೆ. ಮತ್ತೆ ಯಾಕೆ ಅಂದರೆ ಈ ಚಿತ್ತ ಶುದ್ಧಿಯಾದವನ ಬುದ್ಧಿ ಅದೇನಾಗುತ್ತೆ ಅಂದರೆ ಶೀಘ್ರವಾಗಿ ಆತ್ಮನಲ್ಲಿ ಸ್ಥಿರವಾಗಿ ನಿಂತು ಬಿಡ್ತದೆ. ಆತ್ಮನಲ್ಲಿಯೇ ಅದು ನಿಂತು ಬಿಡುತ್ತೆ. 2 ಅಂಶವನ್ನು ಹೇಳ್ತಾನೆ ಈ ಶ್ಲೋಕದಲ್ಲಿ ಗೀತಾಚಾರ್ಯ. ಏನು ಅಂದರೆ ಸಮಸ್ತ ದುಃಖಗಳೂ ನಷ್ಟವಾಗ್ತವೆ ಯಾವಾಗ ಅಂದರೆ ಚಿತ್ತ ಶುದ್ಧವಾದಾಗ. ಎಲ್ಲಿಯವರೆಗೆ ನಮ್ಮ ಚಿತ್ತ ಶುದ್ಧ ಆಗುವುದಿಲ್ಲವೋ, ನಾವು ಪ್ರಸಾದವನ್ನು ಪಡೆದುಕೊಳ್ಳುವುದಿಲ್ಲವೋ, ಚಿತ್ತ ನೈರ್ಮಲ್ಯ ಪಡೆದುಕೊಳ್ಳೋದಿಲ್ವೋ, ಅಲ್ಲಿಯವರೆಗೂ ಸಹ ಎಲ್ಲ ತರಹದ ದುಃಖಗಳ ನಿವೃತ್ತಿ ಸಂಪೂರ್ಣವಾಗಿ ಆಗುವುದಿಲ್ಲ. ದುಃಖಗಳ ನಿವೃತ್ತಿ ಸಂಪೂರ್ಣ ಆಗಬೇಕು ಅಂದರೆ ಅದಕ್ಕಿರುವಂಥದ್ದು ಏಕೈಕ ಉಪಾಯ ಚಿತ್ತ ನೈರ್ಮಲ್ಯ ಆಗುವುದು ಒಂದು ವಿಷಯ. ಮತ್ತು ಎರಡನೇದು, ಈ ಚಿತ್ತ ಶುದ್ಧಿ ಆದಾಗ ಅಂದರೆ ಅವನ ಬುದ್ಧಿ ಏನಾಗುತ್ತೆ ಅಂದರೆ
ಆತ್ಮವಸ್ತುವಿನಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ಚಂಚಲಾತ್ಮಕವಾದಂಥ ಮನಸ್ಸು ಅದು ಶುದ್ಧವಾದಾಗ ಅದಕ್ಕೆ ಹಾಗೆ ಮುಂದಿನ ಹಂತ ಬುದ್ಧಿ ಅಂತ ಹೆಸರು. ಆ ಬುದ್ಧಿ ಶುದ್ಧವಾದಾಗ ಮಾತ್ರ ಆತ್ಮವಸ್ತುವಿನಲ್ಲಿ ನಿಲ್ಲುತ್ತೆ. ಶುದ್ಧ ಆಗದೇ ಇದ್ದರೆ ಅದು ನಿಲ್ಲುವುದಿಲ್ಲ. ಹಾಗಾಗಿ ನಾವು ಕೆಲವು ಸಲ ಧ್ಯಾನ ಮಾಡಲಿಕ್ಕೆ ಅಂತ ಕೂತ್ಕೊಂಡಿರ್ತೇವೆ. 5, 10, 15, 20 ನಿಮಿಷ ಏನೇನೋ ಆಲೋಚನೆ ಮಾಡ್ಕೊಂಡು ನಾವು ಕೂತಿರ್ತೇವೆ. ಆದರೆ ಕೆಲವು ಸಲ 3 ನಿಮಿಷನೂ ನಮ್ಮ ಹತ್ರ ಸರಿಯಾಗಿ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಿನ್ನೆ ದಿವಸ ಯಾವುದೋ ಮಾಡಿದಂಥ ಯಾವುದೋ ಒಂದು ಕೆಲಸದ ಕೊಳೆ ನಮ್ಮ ಮನಸ್ಸಿನಲ್ಲಿ ಇನ್ನೂ ಬಲವಾಗಿ ಕೂತಿರುತ್ತೆ. ಆ ಕೊಳೆಯನ್ನು ಇಟ್ಕೊಂಡಿರುವಂಥ ಮನಸ್ಸಿನಿಂದ ನಾವು ಧ್ಯಾನಕ್ಕೆ ಕುಳಿತರೆ ಅದು ಧ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ. ಪುನಃ ಆ ಕೊಳೆಯತ್ತಲೇ ಮುಖ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಹೀಗೆ ಅಂತ ನೋಡಿಬೇಕಿದ್ರೆ ಹೀಗೆ ಅಂತ. ಆದರೆ ಏನೂ ನಮಗೆ ಅಂಟದೇ ಇರುವಂತಹ ಸ್ಥಿತಿಯಲ್ಲಿ, ಅಂದರೆ ವ್ಯಾವಹಾರಿಕವಾದಂಥ ಉಪದ್ರವಗಳು ಬರದೇ ಇದ್ದಂತಹ ಸ್ಥಿತಿಯಲ್ಲಿ ಕುಳಿತಾಗ ಕೆಲವು ಹೊತ್ತು ಅದು ನಮ್ಮ ಹೇಳಿಕೆಗೆ ಅಧೀನತೆಗೆ ಒಗ್ಗಿ ಬರುತ್ತೆ. ಹಾಗಾಗಿ ಮನಸ್ಸು ಶುದ್ಧವಾದಾಗ ಆ ಶುದ್ಧವಾದ ಮನಸ್ಸು ಆತ್ಮವಸ್ತುವಿನಲ್ಲಿ ನೆಲೆ ನಿಲ್ಲುತ್ತೆ. ಹಾಗಾಗಿ ಇಡೀ ಇದರಲ್ಲಿ ಏನು ಹೇಳ್ತಾ ಇದ್ದಾನೆ ಕೃಷ್ಣ ಅಂದರೆ, ಮೊದಲು ಮನಸ್ಸನ್ನು ಶುದ್ಧ ಮಾಡು, ಮನಸ್ಸನ್ನು ಶುದ್ಧ ಮಾಡು, ಮನಸ್ಸನ್ನು ಶುದ್ಧ ಮಾಡು ಅಂತ. ಯಾಕೆಂದರೆ ಮನಸ್ಸಿನ ಕೊಳೆಯೇ ಅದು ಎಲ್ಲದಕ್ಕೂ ಸಹ ಕಾರಣ. ನಾವು ಮಾಡುವಂಥ ಪಾಪ, ಪುಣ್ಯ, ಸುಖ, ದುಃಖ ಇದೆಲ್ಲವೂ ಸಹ ಅಂಟುವುದು ಯಾವುದಕ್ಕೆ ಅಂದರೆ ಮನಸ್ಸಿಗೆನೆ. ಮನಸ್ಸು ಅಂಟಿಸಿಕೊಂಡಿತೋ ಅವನಿಗೆ ಪಾಪ, ಮನಸ್ಸು ಅಂಟಿಸಿಕೊಳ್ಳಿಲ್ವೋ ಪಾಪ ಇಲ್ಲ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ. 10 ತಿಂಗಳ ಕಾಲ ಅವಳು ಲಂಕೆಯಲ್ಲಿದ್ದಳು. ರಾಮ ರಾವಣನನ್ನು ಸಾಯಿಸಿ ಮತ್ತೆ ಲಂಕೆಗೆ ವಿಭೀಷಣನ ಅಧಿಪತಿಯನ್ನಾಗಿ ಮಾಡಿ ಸೀತೆಯನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಸೀತೆ ಬಂದ ಮೇಲೆ ಎಲ್ಲರೂ ನಿರೀಕ್ಷಣೆ ಮಾಡಿದರು. ರಾಮ ತಕ್ಷಣ ಸೀತೆಯನ್ನು ಒಪ್ಕೊಂಡು ಬಿಡ್ತಾನೆ ಹೀಗೆ ಅಂತ. ಆದರೆ ತಕ್ಷಣ ರಾಮ ಹೇಳಿದ ಮಾತೇನು ಗೊತ್ತಾ? ನಾಸ್ತಿ ಮೇ ತ್ವಯಿ ಅಭಿಶ್ರಂಗ ಯಥೇಷ್ಟಂ ಗಮ್ಯತಾಮಿತಃ. ನನಗೆ ನಿನ್ನ ಬಗ್ಗೆ ಎಳ್ಳಷ್ಟು ಪ್ರೀತಿ ಇಲ್ಲ. ಯಾಕೆ ಅಂದರೆ ನೀನು 10 ತಿಂಗಳ ಕಾಲ ಪರಗ್ರಹವಾಸ ಮಾಡಿದ್ರಿಂದ ನೀನು ಅಶುಚಿಯಾಗಿದ್ದೀಯ, ನಂಬರ್ 1. ಮತ್ತೆ ರಾವಣ ನಿನ್ನನ್ನು ಬಲಾತ್ಕಾರವಾಗಿ ಎತ್ಕೊಂಡು ಬರುವಾಗ ಅವನ ದೇಹದ ಸ್ಪರ್ಶ ನಿನಗೆ ಆಗಿದೆ, ಆದ್ದರಿಂದ ನೀನು ಅಶುಚಿಯಾಗಿದ್ದೀಯೆ. ಈ 2 ಕಾರಣಗಳಿಂದ ನಿನ್ನ ಬಗ್ಗೆ ನನಗೆ ಪ್ರೀತಿ ಇಲ್ಲ. ನೀನು ಇಲ್ಲಿಂದ ಎಲ್ಲಿ ಬೇಕಾದರೂ ಹೋಗ್ಬೋದು. ಯಥೇಷ್ಟಂ ಗಮ್ಯತಾಮಿತಃ. ನೀನು ಅಯೋಧ್ಯೆಗೆ ಮತ್ತೆ ಪುನಃ ಬರುವ ಅವಶ್ಯಕತೆ ಇಲ್ಲ. ಇಲ್ಲೊಂದು ಪ್ರಶ್ನೆ ಬರುತ್ತೆ. ಹೀಗೆ ಹೇಳುವುದಾದರೆ ಸೀತೆ ಎಲ್ಲಿಗೆ ಬೇಕಾದರೂ ಹೋಗಬಹುದು ಅಂತಾಗಿದ್ದಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು 7 ದಿನ ಕಾಲ ಯುದ್ಧ ಮಾಡಿ ರಾವಣನೆಲ್ಲ ಸಾಯಿಸೋ ಅವಶ್ಯಕತೆ ಇತ್ತ ರಾಮನಿಗೆ? ಮತ್ತೆ ಇದನ್ನು ಯಾಕೆ ಮಾಡ್ದ ರಾಮ? ಇದು ಬೇರೆ ವಿಚಾರ. ಅದಕ್ಕೆ ಉತ್ತರವನ್ನು ರಾಮಾಯಣದಲ್ಲಿ ನೋಡೋಣ, ಸಿಗತ್ತೆ ಅದಕ್ಕೆ ಉತ್ತರ. ಆದರೆ ಇಲ್ಲಿ ಪ್ರಶ್ನೆ ಇಷ್ಟೇ, ರಾಮ 2 ತರಹದ ಆಕ್ಷೇಪ ಮಾಡ್ತಾನೆ. ಪರಗ್ರಹವಾಸ ಮತ್ತು ರಾವಣನ ಅಂಗಸ್ಪರ್ಶ. ಅದಕ್ಕೆ ಸೀತೆ ಹೇಳ್ತಾಳೆ, ಇದು 2ಕ್ಕೂ ಸಹ ನಾನು ಹೊಣೆಗಾರತೆ ಅಲ್ಲ. ರಾವಣನ ಅಂತಃಪುರವನ್ನು ನಾನು ಪ್ರವೇಶ ಮಾಡಲಿಲ್ಲ, ಅಶೋಕ ವನದಲ್ಲಿದ್ದೇನೆ. 1. 2ನೇದು, ನೀನು ಹೇಳುವ ಹಾಗೆ ರಾವಣ ನನ್ನನ್ನು ಬಲಾತ್ಕಾರವಾಗಿ ಎತ್ಕೊಂಡು ಬರಬೇಕಿದ್ರೆ ನನ್ನ ದೇಹಕ್ಕೆ ಅವನ ದೇಹ ಸ್ಪರ್ಶ ಆಗಿರಬಹುದು, ಆದರೆ ನನ್ನ ಮನಸ್ಸಿಗೆ ರಾವಣನ ಸ್ಪರ್ಶ ಆಗಲಿಲ್ಲ. ಸೀತೆ ಹೇಳುವ ಮಾತು ಇದು. ಅಷ್ಟು ಹೇಳಿ ಅವಳೇ ಹೇಳ್ತಾಳೆ, ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ. ಎಲ್ಲ ಇಂದ್ರಿಯಗಳು ಕೆಲಸ ಮಾಡಬೇಕಿದ್ರೆ ಅದಕ್ಕೆ ಕಾರಣ ಮನಸ್ಸು. ಆ ಮನಸ್ಸೈವ ಕೃತಂ ಪಾಪಂ ನ ಶರೀರ ಕೃತಂ ಕೃತಂ. ಮನಸ್ಸಿನಿಂದ ಮಾಡಿದ್ದೇ ಪಾಪ, ಮನಸ್ಸಿನಿಂದ ಮಾಡಿದ್ದೇ ಪುಣ್ಯ. ಕೇವಲ ಶರೀರದಿಂದ ಮಾಡಿದ್ದಕ್ಕೆ, ಮನಸ್ಸಿಲ್ಲದೆ ಶರೀರದಿಂದ ಆದದ್ದಕ್ಕೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ.
ರಾತ್ರಿ ಹೊತ್ತು ನಿದ್ದೆ ಮಾಡ್ತಾ ಇರ್ತೇವೆ. ನಾವು ನಿದ್ದೆ ಮಾಡ್ತಾ ಇರಬೇಕು, ಯಾವುದೋ ಒಂದು ಸೊಳ್ಳೆ ನಮ್ಗೆ ಕಚ್ಚಬೇಕು ಅಂತ ಬಂದಿರುತ್ತೆ. ಇದ್ದಕ್ಕಿದ್ದಾಗ ನಾವು ಹೊರಳಿ ಬಿಡ್ತೇವೆ, ಸೊಳ್ಳೆ ಸತ್ತೋಗುತ್ತೆ. ಅಥವಾ ಜಿರಳೆ ಬಂದಿದ್ರೆ ಅದು ಸತ್ತೋಗುತ್ತೆ. ಅದರ ಹನನದ ಪಾಪವ ನಮಗೆ? ಯಾಕೆ? ಆ ಹನನ ಕ್ರಿಯೆಗೆ ಬೇಕಾದಂತಹ ಮನಸ್ಸು ಅಲ್ಲಿರಲಿಲ್ಲ. ಅದರಿಂದ ನಮಗೆ ಪಾಪ ಇಲ್ಲ. ಅದರಿಂದ ಇದು ಪಾಪ, ಇದು ಪುಣ್ಯ, ಇದು ನನಗೆ ಅಂಟತ್ತೆ ಅಂಟುವುದಿಲ್ಲ ಅಂತ ತೀರ್ಮಾನ ಆಗುವುದು ಯಾವುದರಿಂದ ಅಂದರೆ ಮನಸ್ಸಿನಿಂದಾಗಿ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯ. ಅದರಿಂದ ಆ ಮನಸ್ಸು ಅದು ನನಗೆ ಅಧೀನವಾಗುಂಟು. ತಚ್ಚಮೇ ಸುವ್ಯವಸ್ಥಿತಂ. ಯಾಕೆ ಕೇಳಿದರೆ ಆ ಮನಸ್ಸು ನಾನು ನನ್ನಲ್ಲೂ ಇರಿಸಿಕೊಳ್ಳದೆ ಅದನ್ನು ನಿನ್ನಲ್ಲಿ ಇರಿಸಿದ್ದೇನೆ. ಹಾಗಾಗಿ ಅದಕ್ಕೆ ರಾವಣನ ಸ್ಪರ್ಶ ಆಗಲೇ ಇಲ್ಲ. ಇದು ಸೀತೆ ಹೇಳುವಂಥ ಮಾತು. ಯಾಕೆ ಹೇಳಿದೆ ಈ ಮಾತನ್ನು ಕೇಳಿದೆ? ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಅಂದರೆ ಈ ಬುದ್ಧಿ ಅದು ಶುದ್ಧವಾದಾಗ ಮಾತ್ರ ಆತ್ಮವಸ್ತುವಿನಲ್ಲಿ ಅದು ನೆಲ ನಿಲ್ಲತ್ತೆ. ಅದು ಶುದ್ಧವಾಗಿರಬೇಕು ಅಂದರೆ ಅದಕ್ಕೆ ಈ ಪಾಪ ಮತ್ತು ಪುಣ್ಯಗಳ ಲೇಷ ಎನ್ನುವಂತಹದ್ದು ಇರಬಾರದು. ಅದಕ್ಕೆ ಮನಸ್ಸು ಏನಾಗಬೇಕು ಅಂದರೆ ಸರ್ವ ದುಃಖಗಳಿಂದಲೂ ಸಹ ಅದು ದೂರ ಸರಿದು ಇರಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕ ಸಾಕು ಅಂತ ಅಂದ್ಕೊಂಡು ಮತ್ತೆ 66ನೆಯ ಶ್ಲೋಕಕ್ಕೆ ಹೋಗೋಣ. ಯಾಕೆ ನಾವು 8 ಶ್ಲೋಕಗಳನ್ನು ನೋಡಬೇಕಾದದ್ದಿದೆ. ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾ ಭಾವಯತ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಈ ಶ್ಲೋಕದ ತಾತ್ಪರ್ಯ ಏನು ಅಂದರೆ, ನಾಸ್ತಿ ಬುದ್ಧಿ ಅಯುಕ್ತಸ್ಯ. ಯುಕ್ತ ಅಂದರೆ ಸಮಾಹಿತ ಚಿತ್ತ, ಅಂದರೆ ಪ್ರಸನ್ನ ಚಿತ್ತನಾದವನು ಅಂತ ಅರ್ಥ. ಆ ಪ್ರಸನ್ನ ಚಿತ್ತನು ಆಗದೇ ಇರುವವನಿಗೆ ಬುದ್ಧಿ ಇಲ್ಲ, ಅಂದರೆ ಆತ್ಮವಿಷಯಕವಾದ ಬುದ್ಧಿ ಬರೋದಿಲ್ಲ ಒಂದು. ಮತ್ತೆ ನಚಾಯುಕ್ತಸ್ಯ ಭಾವನಾ, ಮತ್ತೆ ಯಾವನಿಗೆ ಈ ಇನ್ನು ಪ್ರಸನ್ನತೆ ಬಂದಿರೋದಿಲ್ವೋ ಅವನಿಗೆ ಭಾವನಾ ನ, ಭಾವನೆಯೂ ಇಲ್ಲ. ಭಾವನೆ ಅಂದರೆ ಏನು ಅಂತ ಮತ್ತೆ ಪುನಃ ಆಮೇಲೆ ನೋಡೋಣ. ಅಷ್ಟೇ ಅಲ್ಲ, ಮುಂದಿನ ಮಾತು ನಚಾಭಾವಯತ ಶಾಂತಿ. ಈ ರೀತಿಯಾದಂಥ ಭಾವನೆ ಇಲ್ಲದೆ ಇರುವವನಿಗೆ ಶಾಂತಿಯೂ ಇಲ್ಲ. ಯಾವನಿಗೆ ಶಾಂತಿ ಇಲ್ವೋ ಅವನಿಗೆ ಸುಖವೂ ಇಲ್ಲ. ಇದಿಷ್ಟು ಶ್ಲೋಕದ ತಾತ್ಪರ್ಯ. ಒಟ್ಟು ಗೀತಾಚಾರ್ಯ ಏನು ಹೇಳ್ತಾನೆ ಇದರೊಳಗೆ? 4 ವಿಷಯಗಳನ್ನು ಹೇಳ್ತಾನೆ. ಏನು? ನಾಸ್ತಿ ಬುದ್ಧಿ ಅಯುಕ್ತಸ್ಯ. ಅಯುಕ್ತ ಅನ್ನೋದು ಕೇಳಿದ ನಾನು ಸಮಾಹಿತ ಚಿತ್ತ, ಪ್ರಸನ್ನ ಚಿತ್ತ, ಅಂದರೆ ಚಿತ್ತ ನೈರ್ಮಲ್ಯವನ್ನು ಪಡೆದವನಿಗೆ ಸಮಾಹಿತ ಚಿತ್ತ ಅಂತ ಹೆಸರು. ಆ ಸಮಾಹಿತ ಚಿತ್ತನ ಅಲ್ಲದೇ ಇರುವವನಿಗೆ, ಅಂದರೆ ಅಯುಕ್ತನಾದವನಿಗೆ ಬುದ್ಧಿ ನಾಸ್ತಿ. ಬುದ್ಧಿ ಅಂದರೆ ಆತ್ಮ ವಿಷಯದ ನಿತ್ಯಾನಿತ್ಯ, ಅಂದರೆ ಈ ದೇಹ ಮತ್ತು ಆತ್ಮ ವಿಷಯವನ್ನು ಬೇರ್ಪಡಿಸಿಕೊಳ್ಳುವಂತಹ ಆತ್ಮಾನಾತ್ಮ ವಿವೇಕ ರೂಪವಾದಂತಹ ಬುದ್ಧಿ ಅವನಿಗೆ ಇರುವುದಿಲ್ಲ. ಅಲ್ಲಿಗೇನು ಹೇಳ್ದಂಗಾಯ್ತು ಅಂದರೆ, ಆತ್ಮ ವಿಷಯಕವಾದ ಬುದ್ಧಿ ಬರಬೇಕಿದ್ರೆ ಪ್ರಸನ್ನ ಚಿತ್ತನಾಗಿರಬೇಕು. ಮತ್ತಲ್ಲಿ ಹೇಳಿದ್ದೇ ವಿಷಯ ಮುಂದುವರಿಯುತ್ತೆ. ಯಾವನು ನಚಾಯುಕ್ತಸ್ಯ ಪ್ರಸನ್ನ ಚಿತ್ತನಾಗಿರುವುದಿಲ್ವೋ ಅವನಿಗೆ ಭಾವನೆಯೂ ಇಲ್ಲ. ಮತ್ತು ಪುನಃ ಇನ್ನೊಂದು ಹೊಸ ಶಬ್ದ ಬಂತು. ಗೀತೆಯಲ್ಲಿ ಬರುವಂತಹ ಈ ಭಾವನಾ ಎನ್ನುವಂತಹ ಶಬ್ದಕ್ಕೆ ಕನ್ನಡದಲ್ಲಿ ನಾವು ಯಾವುದಕ್ಕೆ ಭಾವನೆ ಅಂತ ಹೇಳ್ತೇವೋ ಆ ಅರ್ಥ ಅಲ್ಲ. ನಮಗೆ ಭಾವನೆ ಅಂದರೆ ಏನು ಕನ್ನಡದಲ್ಲಿ ಅಂದರೆ ನಮ್ಮ ಬಂಧುಗಳು, ನೆಂಟರು, ಇಷ್ಟರು, ಈ ಎಲ್ಲ ಸಂಬಂಧಕ್ಕೇನೆ ನಾವು ಏನೇನೋ ಭಾವನೆಗಳನ್ನೆಲ್ಲ ಹೇಳ್ತಾ ಇರ್ತೇವೆ. ಆದರೆ ಗೀತೆಯಲ್ಲಿ ಬಂದಂಥದ್ದಕ್ಕೆ ಅರ್ಥ ಭಾವನಾ ಅನ್ನೋದಕ್ಕೆ ಆತ್ಮವಸ್ತುವನ್ನು ತಿಳಿದುಕೊಳ್ಳಲೇಬೇಕು ಎನ್ನುವಂತಹ ಉತ್ಕಟವಾದ ಇಚ್ಛೆ, ಅದಕ್ಕೆ ಭಾವನಾ ಅಂತ ಹೆಸರು. ಅಂದರೆ ಎಲ್ಲಿಯವರೆಗೆ ನಿನ್ನ ಮನಸ್ಸು ಪ್ರಸನ್ನ ಆಗುವುದಿಲ್ಲವೋ ಅಲ್ಲಿಯವರೆಗೆ ಆತ್ಮವಸ್ತುವನ್ನು ತಿಳಿದುಕೊಳ್ಳಬೇಕು ಅನ್ನುವಂತಹ ಉತ್ಕಟವಾದ ಇಚ್ಛೆಯೂ ಸಹ ಬರುವುದಿಲ್ಲ. ಮತ್ತೆ ಎಲ್ಲಿಯವರೆಗೆ ಈ ಉತ್ಕಟವಾದ ಇಚ್ಛೆ ಬರುವುದಿಲ್ವೋ ಅಲ್ಲಿಯವರೆಗೆ ನಿನಗೆ ಶಾಂತಿ ಇಲ್ಲ.
ನಚಾಭಾವಯತಃ ಶಾಂತಿ ನ, ಶಾಂತಿ ಇಲ್ಲ. ಅಲ್ಲಿ ಮತ್ತೆ ಪುನಃ ಏನು ಹೇಳ್ದಂಗಾಯ್ತು, ಶಾಂತಿ ಬೇಕು ಅಂತಾದರೆ ನಮ್ಮ ಮನಸ್ಸು ಹೊರಮುಖ ಆಗುವುದನ್ನು ಬಿಟ್ಟು ಆತ್ಮವಸ್ತುವನ್ನು ತಿಳಿದುಕೊಳ್ಳೇಬೇಕು ಎನ್ನುವಂತಹ ಏಕೋದ್ದೇಶದಿಂದ ಅದು ಒಳಮುಖವಾಗಿ ಹೊರಟಿರಬೇಕು. ಆಗ ಮಾತ್ರ ಅವನಿಗೆ ಶಾಂತಿ ಅನ್ನೋದು ಸಿಗ್ತದೆ. ಮತ್ತು ಹೀಗೆ ಈ ಶಾಂತಿ ಯಾರಿಗೆ ಸಿಗೋದಿಲ್ವೋ ಅವನಿಗೆ ಕುತಃ ಸುಖಂ, ಸುಖ ಎಲ್ಲಿಂದ ಬಂದಿತ್ತು? ಅಲ್ಲಿಗೆ ಏನು ಹೇಳ್ದಂಗಾಯ್ತು ಅಂದರೆ, ನಮಗೆ ಸುಖ ಬೇಕು ಅಂತಾದರೆ ಹೊರಗಿನ ವಸ್ತುಗಳನ್ನು ನಾವು ಆಶ್ರಯಿಸಿ ಹೋಗಬಾರದು. ಅಲ್ಲ, ಕೆಲವು ಸಲ ಸುಖದಿಂದಲೂ ಶಾಂತಿ ಸಿಗ್ತದಿಲ್ಲ, ನಮಗೆ ಶಾಂತಿಯಿಂದ ಸುಖ ಸಿಗುವುದಲ್ಲ. ಹೌದು, ಹೊರಗಿನ ವಸ್ತುಗಳಿಂದಲೂ ಕೆಲವು ಸಲ ನಮಗೆ ಸುಖ ಅಂತ ಅಂದ್ಕೊಂಡಿದ್ದಲೂ ಸಿಗುವಂತಹದ್ದು, ಅದು ತಾತ್ಕಾಲಿಕವಾದಂಥದ್ದು. ಎಲ್ಲಿಯವರೆಗೆ ಆ ವಸ್ತು ನಮ್ಮ ಜೊತೆಗೆ ಇರುತ್ತೋ ಅಷ್ಟು ಹೊತ್ತು ಮಾತ್ರ ಎಷ್ಟೋ ಬಾಡಿಗೆ ಶಾಂತಿ ಇರುತ್ತೆ. ಯಾವಾಗ ಆ ವಸ್ತುವಿನ ಜೊತೆಗೆ ಸಂಬಂಧ ನಮಗೆ ಕಡಿಯುವ ಸ್ಥಿತಿ ಬರುತ್ತೋ ಆಗ ಮತ್ತೆ ಪುನಃ ಅಶಾಂತಿ ಬಂದು ಅಂಟಿಕೊಳ್ಳುತ್ತೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನಿನಗೆ ಶಾಶ್ವತವಾದ ಸುಖ ಬೇಕು ಅಂತಾದರೆ ನೀನು ಶಾಂತಿಯನ್ನು ಪಡಿಲೇಬೇಕು. ನೀನು ಶಾಂತಿಯನ್ನು ಪಡೆಯಲೇಬೇಕು ಅಂತಾದರೆ ಆತ್ಮವಸ್ತುವನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಉತ್ಕಟವಾದ ಇಚ್ಛೆಯನ್ನು ಬೆಳೆಸಿಕೊಳ್ಬೇಕು. ಆ ಉತ್ಕಟವಾದಂತಹ ಇಚ್ಛೆ ಹೇಗೆ ಬೆಳೆಯುತ್ತೆ ಕೇಳಿದರೆ, ಪ್ರಸನ್ನ ಚಿತ್ತನಾದವನಿಗೆ ಮಾತ್ರ ಅದು ಬರುತ್ತೆ. ಎಲ್ಲಿಯವರೆಗೆ ಪ್ರಸನ್ನ ಚಿತ್ತನಾಗುವುದಿಲ್ವೋ ಅಲ್ಲಿಯವರೆಗೆ ಈ ಉತ್ಕಟವಾದಂತಹ ಇಚ್ಛೆ ಬರುವುದಿಲ್ಲ. ಒಂದಕ್ಕೊಂದು ಸಂಬಂಧ, ಚೈನ್ ಸಿಸ್ಟಮ್ ಹೇಗೆ ಅಂತ. ಇಷ್ಟು ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ, ಎಲ್ಲಿಯವರೆಗೆ ನಮಗೆ ಈ ವಿಷಯಗಳನ್ನು ಅಂದರೆ ಇಂದ್ರಿಯಾರ್ಥಗಳನ್ನು ಸೇವಿಸಬೇಕು ಅನ್ನುವಂಥ ಹಂಬಲ ಇರ್ತದೆಯೋ ಅಲ್ಲಿವರೆಗೂ ನಮಗೆ ಸುಖ ಇಲ್ಲ. ಯಾವಾಗ ಈ ಹಂಬಲ ಕಡಿದು ಹೋಗುತ್ತೋ ಆಗ ನಮ್ಮೊಳಗೆ ಸಿಗುವಂಥದ್ದುಂಟಲ್ಲ, ಅದು ನಿಜವಾದಂಥ ಸುಖ. ವಿಷಯ ಸೇವನೆಯಿಂದ ಹೆಚ್ಚೆಚ್ಚು ದುಃಖವೇ ಆಗುತ್ತೆ ಅಷ್ಟೇ ಹೊರತೂ ಸಹ ಅದು ಆತ್ಯಂತಿಕವಾದಂಥ ಸುಖವನ್ನು ಕೊಡುವುದಿಲ್ಲ. ಹೀಗೆ ಆತ್ಮ ಅನಾತ್ಮ ವಸ್ತುಗಳಿಂದ ನನಗೆ ಶಾಶ್ವತವಾದ ಸುಖ ಇಲ್ಲ ಅಂತ ಆತ ತಿಳಿತಾನೆ. ಇದು ಅವನ ನಡೆ, ಇದು ಅವನ ಸಂಚಾರ ಮಾನಸಿಕವಾಗಿ ಅಂತ, ಕಾಲಿನಿಂದ ಅಂತ ಅರ್ಥ ಅಲ್ಲ. ಇಷ್ಟು ಆದ ಮೇಲೆ ಮತ್ತೆ 67ನೇ ಶ್ಲೋಕಕ್ಕೆ ಹೋಗಿಬಿಡೋಣ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ವಿಷಯಗಳನ್ನು ಅರಸ್ತಾ ಅಂದರೆ ಹುಡುಕ್ತಾ ಹೊರಟಂತಹ ಇಂದ್ರಿಯಗಳ ಬೆನ್ನು ಹತ್ತಿದಂಥ ಮನಸ್ಸು ಅದೇನಾಗುತ್ತೆ ಕೇಳಿದರೆ, ಅದು ಈ ನೀರಿನಲ್ಲಿ ಹೋಗ್ತಾ ಇರುವಂಥ ದೋಣಿ ಗಾಳಿಯ ರಭಸಕ್ಕೆ ಸಿಕ್ಕಿ ಹೇಗೆ ತನ್ನ ಪಥವನ್ನು ಬಿಟ್ಟು ಇನ್ನೆಲ್ಲೋ ಹೋಗಿಬಿಡುತ್ತಲ್ಲ, ಹಾಗೆ ತನ್ನ ವಿವೇಕ ಪ್ರಜ್ಞೆಯನ್ನು ಸೆಳೆದುಕೊಂಡು ಅದು ನಷ್ಟವಾಗಿ ಬಿಡುತ್ತೆ. ಇದಕ್ಕೆ ಕೃಷ್ಣ ಒಂದು ದೃಷ್ಟಾಂತವನ್ನು ಕೊಡ್ತಾನೆ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ. ಇಂದ್ರಿಯಗಳ ಸ್ವಭಾವ ಹೊರಮುಖವಾಗಿ ಹರಿಯೋದು ಅಂತ ನಾವು ನೋಡಿದ್ವಿ. ಆ ಹೊರಮುಖವಾಗಿ ಹರಿತಾ ಇರುವಂಥ ಇಂದ್ರಿಯಗಳ ಬೆನ್ನ ಹಿಂದೆ ಮನಸ್ಸೇನಾದರೂ ಬಿತ್ತು ಅಂತಾದರೆ ಇದರ ಅವಸ್ಥೆ ಹೇಗಿರುತ್ತೆ ಅಂದರೆ, ನದಿಯಲ್ಲಿ ಸಾಗ್ತಾ ಇರುವಂಥ ಒಂದು ದೋಣಿ ಇದೆ ಅಂತ ಅಂದ್ಕೊಳ್ಳಿ. ಈ ದೋಣಿ ಪೂರ್ವಕ್ಕೆ ಹೋಗಬೇಕು ಅಂತ ಹೊರಟಿದ್ದಾನೆ ನಾವಿಕ, ಅದರ ಮೇಲೆ ಕುಳಿತು ಹುಟ್ಟಾಕ್ತಾ ಇದ್ದಾನೆ. ಆದರೆ ವಿರುದ್ಧ ದಿಕ್ಕಿನಿಂದ ಅಂದರೆ ಆ ಪೂರ್ವ ದಿಕ್ಕಿನಿಂದಲೇ ಪಶ್ಚಿಮ ದಿಕ್ಕಿನ ಕಡೆಗೆ ಗಾಳಿ ಬೀಸಿದಾಗ ಏನಾಗುತ್ತೆ ಅಂದರೆ, ಈ ದೋಣಿ ಪೂರ್ವ ದಿಕ್ಕಿನ ಕಡೆಗೆ ಹೋಗುವುದಿಲ್ಲ, ಅದು ತನ್ನ ಪಥವನ್ನು ಬದಲಾಯಿಸಿ ಮತ್ತು ಪುನಃ ಹಿಮ್ಮುಖವಾಗಿ ಹೊರಟು ಬಿಡುತ್ತೆ. ಅಥವಾ ದಕ್ಷಿಣಕ್ಕೋ ಉತ್ತರಕ್ಕೆ ಬೀಸಕ್ಕೆ ಶುರು ಮಾಡಿದರೆ ಅದು ಹಾಗೆಯೇ ಹೋಗ್ತಾ ಇರುತ್ತೆ. ಹೇಗೆ ಅಂದರೆ, ಅಂಬಸಿ ಅಂದರೆ ನೀರಿನಲ್ಲಿ ಸಂಚರಿಸುವಂಥ ದೋಣಿ ಹೇಗೆ ತನ್ನ ಪಥವನ್ನು ಬದಲಾಯಿಸಿ ಬಿಡುತ್ತೋ ಹಾಗಾಗಿ ಬಿಡುತ್ತೆ. ಯಾಕೆ ಕೃಷ್ಣ ನೀರಿನ ಉದಾಹರಣೆಯನ್ನು ಕೊಡ್ತಾನೆ ಅಂದರೆ, ಈ ಮನಸ್ಸು ಎನ್ನುವಂತಹ ದೋಣಿ ಅದು ನೀರಿನಲ್ಲಿ ಇದ್ದಾಗ ಮಾತ್ರ, ಅಂದರೆ
ಚಂಚಲತೆಗೆ ಒಳಗಾದಾಗ ಮಾತ್ರ ಇದರ ದಾರಿ ಬದಲಾವಣೆ ಆಗುತ್ತೆ. ಅದೇ ದೋಣಿಯನ್ನು ನೀವು ಭೂಮಿಯಲ್ಲಿ ಇಟ್ಟರೆ ಅದರ ಪಥ ಬದಲಾವಣೆ ಆಗುವುದಿಲ್ಲ. ಯಾಕೆಂದರೆ ಸ್ಥಿರವಾದದ್ರಲ್ಲಿ ಅದು ಕುಳಿತಿರಬೇಕು. ಹಾಗಾಗಿ ಇಲ್ಲಿ ಸ್ಥಿರವಾದದ್ದು ಯಾವುದು ಅಂದರೆ ಆತ್ಮವಸ್ತು ಸ್ಥಿರವಾದದ್ದು. ಅದಕ್ಕೆ ಬಲವಾಗಿ ಅಂಟಿಕೊಂಡಂತಹ ಈ ಮನಸ್ಸು ಎನ್ನುವಂತಹ ದೋಣಿ ಲೌಕಿಕ ವಿಷಯಗಳು ಎನ್ನುವಂತಹ ಗಾಳಿ ಬೀಸಿದರೂ ಅದು ತನ್ನ ಪಥವನ್ನು ಬದಲಾವಣೆ ಮಾಡುವುದಿಲ್ಲ. ಆದರೆ ಲೌಕಿಕ ವಿಷಯಗಳತ್ತ ಮುಖ ಮಾಡಿದಂತಹ ಮನಸ್ಸು ಎನ್ನುವಂತಹ ದೋಣಿ ಈ ಲೌಕಿಕ ವಿಷಯಗಳ ಏರುಪೇರು ಎನ್ನುವಂಥ ಗಾಳಿ ಬೀಸಿದಾಗ ತನ್ನ ಪಥವನ್ನು ಬದಲಾವಣೆ ಮಾಡಿ ಅದು ಎತ್ತೆತ್ತಲೋ ಹೋಗ್ತಾ ಇರುತ್ತೆ. ಅದರಿಂದ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಇಲ್ಲಿ ಗೀತಾಚಾರ್ಯ ಒಂದು ಶಬ್ದವನ್ನು ಹೇಳ್ತಾನೆ. ಅವನ ಸ್ಮೃತಿಯನ್ನು ಅಪಹರಿಸಿಬಿಡುತ್ತೆ ಅಥವಾ ಬುದ್ಧಿಯನ್ನು ಅಥವಾ ಈ ಥರ ಶಬ್ದಗಳನ್ನು ಹೇಳೋದಿಲ್ಲ. ಅವನು ಹೇಳುವಂತಹದ್ದು ತದಸ್ಯ ಹರತಿ ಪ್ರಜ್ಞಾಂ ಅಂತ. ಪ್ರಜ್ಞಾಂ ಅನ್ನೋದಕ್ಕೆ ವಿವೇಕ ಪ್ರಜ್ಞೆ ಅಂತಲೇ ಅರ್ಥ, ಆತ್ಮವಿಷಯಕವಾದ ಪ್ರಜ್ಞೆ ಅಂತಲೇ ಅರ್ಥ ವೇದಾಂತದ ನೆಲೆಯಲ್ಲಿ. ಆದರೆ ಇದಕ್ಕೆ ಶಾಸ್ತ್ರದ ಬೇರೆ ಬೇರೆ ಶಾಸ್ತ್ರದ ದೃಷ್ಟಿಯಲ್ಲಿ ಇಲ್ಲೊಂದು ಬೇರೆ ಬೇರೆ ಅರ್ಥವೂ ಸಹ ಸುಳಿಯುತ್ತೆ. ಏನು ಅಂದರೆ, ನಮ್ಮಲ್ಲಿ ಒಂದು ಮಾತುಂಟು, ಈ ಪ್ರಜ್ಞಾ ಮತ್ತು ಸ್ಮೃತಿ ಮತ್ತು ಬುದ್ಧಿ ಮತ್ತು ಮೇಧ, ಈ ಎಲ್ಲ ಶಬ್ದಗಳು ಮೇಲುನೋಟಕ್ಕೆ ಪರ್ಯಾಯ ಶಬ್ದಗಳ ಹಾಗೆ ಕಾಣ್ತವೆ. ಆದರೆ ವಾಸ್ತವಿಕವಾಗಿ ಇವೆಲ್ಲವೂ ಸಹ ಶಾಸ್ತ್ರದ ನೆಲೆಯಲ್ಲಿ ಪರ್ಯಾಯ ಪದಗಳಲ್ಲ. ಆ ಸೂಕ್ಷ್ಮದ ನೆಲೆಯಲ್ಲಿ ಹೋಗಿ ನಿಂತಾಗ ಇವೆಲ್ಲವೂ ಸಹ ಬೇರೆ ಬೇರೆ ಅರ್ಥವನ್ನೇ ಕೊಡ್ತವೆ. ಹೇಗೆ ಅಂದರೆ, ಸ್ಮೃತಿ ಅಂತ ನಿನ್ನೆ ದಿವಸ ಬಂದಿತ್ತು ಈ ಶಬ್ದ. ನೆನಪು ನೆನಪು ಅಂತ ಹೇಳ್ತೇವಲ್ಲ, ಅದು ಶಾಸ್ತ್ರ ಹೇಳುತ್ತೆ. ಯಾವುದಕ್ಕೆ ಸ್ಮೃತಿ ಹೇಳಬೇಕು ಅಂದರೆ, ಸ್ಮೃತಿ ವ್ಯತೀತ ವಿಷಯ, ಹಿಂದೆ ಕಳೆದು ಹೋದದ್ದರ ನೆನಪಿರುತ್ತಲ್ಲ, ಅದಕ್ಕೆ ಆಗಿ ಹೋದದ್ದರ ನೆನಪು, ಅದಕ್ಕೆ ಸ್ಮೃತಿ ಅಂತ ಹೆಸರು. ಮತ್ತೆ ಮತಿ ಆಗಾಮಿ ಗೋಚರ, ಮುಂದೆ ಆಗುವಂತಹ ದೂರದೃಷ್ಟಿ ಇರುತ್ತಲ್ಲ, ಅದಕ್ಕೆ ಮತಿ ಅಂತ ಹೆಸರು. ನೀವು ಗಮನಿಸಿರಬೇಕು, ನಮ್ಮಲ್ಲಿ ಎಂಥೆಂತಹ ಸ್ಮೃತಿವಂತರೂ ಇದ್ದರು, ಸ್ಮೃತಿಮಂತರೂ ಇದ್ದರು, ಮತ್ತು ಮತಿವಂತರೂ ಇದ್ದರು. ಮುಂದೆ ಇದರಿಂದ ಹೀಗಾಗಬಹುದು 50 ವರ್ಷ ಅಥವಾ 100 ವರ್ಷದ ಮುಂದಿನ ಯೋಚನೆ ನಿಮಗೆ ಗೊತ್ತಿರಬೇಕು. ಪ್ರಾಯಶಃ ಮೈಸೂರು ಮಹಾರಾಜರ ಒಂದು ಸ್ವಲ್ಪ ಈ ವಿಷಯದಿಂದ ನಾನು ಆಚೆ ಹೋಗ್ತಾ ಇದ್ದೇನೆ, ಒಂದು ನಿಮಿಷ. ಮೈಸೂರು ಮಹಾರಾಜರ ಒಂದು ತೀರ್ಮಾನವನ್ನು ತೆಗೆದುಕೊಂಡಾಗ ವಿಶ್ವೇಶ್ವರಯ್ಯನವರು ಈ ತೀರ್ಮಾನದಿಂದ ಏನು ಅನಾಹುತ ಆಗಬಹುದು ಮುಂದೆ ಅಂಥೇಳಿ, ಆ ಅನಾಹುತ ಆಗುವುದಕ್ಕಿಂತ ಮುನ್ನವೇ ತಮ್ಮ ಮತಿಯಿಂದ ಅದನ್ನು ಕಂಡುಹಿಡಿದರು. ಇವತ್ತು ನಾವು ಅನಾಹುತವನ್ನು ಅನುಭವಿಸ್ತಾ ಇದ್ದೇವೆ. ಹೇಳಿದರು, ಕೇಳಲಿಲ್ಲ, ಅಷ್ಟರಿಂದ ಈಚೆ ಬಂದರು ಅವರು. ಅದು ಏನು ಎತ್ತ ಅಂತ ಇತಿಹಾಸದಿಂದ ನೀವು ನೋಡ್ಕೊಳ್ಳಿ ಅಷ್ಟೇನೆ. ಅಂದರೆ ಇದರಿಂದ ಏನಾದೀತು, ಒಂದು 35-40 ವರ್ಷಗಳು ಮುಂದಿನ ಜನಾಂಗಕ್ಕೆ ಏನಾದೀತು ಎನ್ನುವಂತಹ ಆ ದೂರದರ್ಶಿತ್ವ ಇತ್ತಲ್ಲ, ಅದು ಮತಿ. ಕೊನೆಗೆ ಅವರು ಒಪ್ಪಲಿಲ್ಲ, ಇವರು ತಮ್ಮ ನಿರ್ಧಾರದಿಂದ ವಿಚಲಿತರಾಗಲಿಲ್ಲ, ಬಿಟ್ಟು ಬಂದರು ಹೀಗೆ ಅಂತ. ಹೀಗೆ ಮತಿ ಅಂದರೆ ಮುಂದಾಗುವುದನ್ನು ತಿಳಿಯುವಂತಹ ಆ ಸೂಕ್ಷ್ಮ ಶಕ್ತಿ ಉಂಟಲ್ಲ, ಅದಕ್ಕೆ ಮತಿ ಅಂತ ಹೆಸರು. ಹಾಗಿದ್ರೆ ಹಿಂದೆ ಆದದ್ದನ್ನು ನೋಡಿದ್ವಿ, ಮತ್ತೆ ಮುಂದೆ ಆಗುವುದನ್ನು ಈ ಶಬ್ದದಿಂದ ಹೀಗೆ ಹೇಳಬೇಕು ಅಂತ ನೋಡಿದ್ವಿ. ಈಗ ಸದ್ಯಕ್ಕೆ ಏನೋ ಸಮಸ್ಯೆ ಬಂದಿರುತ್ತೆ, ಸದ್ಯಕ್ಕೊಂದು ಸಮಸ್ಯೆ ಉಂಟು. ಈಗ ನಮ್ಮ ದೇಶದ ಬುದ್ಧಿಜೀವಿಗಳೇನು ಹೇಳ್ತಾರೆ ಸದ್ಯದ ಸಮಸ್ಯೆಯಲ್ಲಿ? ಬುದ್ಧಿ ತತ್ಕಾಲಿಕೀ ಜ್ಞೇಯ, ಆ ಕಾಲಕ್ಕೆ ಬಂದಂತಹ ಸಮಸ್ಯೆಯನ್ನು ಯೋಚಿಸಿ ಪರಿಹರಿಸುವಂತಹ ಮೇಧಾಶಕ್ತಿಗೆ ಏನಂತ ಹೆಸರು? ಬುದ್ಧಿ ಅಂತ ಹೆಸರು. ಅಂದರೆ ಸ್ಮೃತಿ, ಬುದ್ಧಿ
ಮತ್ತೆ ಮತಿ. ಆದರೆ ಇಲ್ಲಿ ಹೇಳ್ತಾನೆ ಗೀತಾಚಾರ್ಯ ಪ್ರಜ್ಞಾ ಅಂತ. ಪ್ರಜ್ಞಾ ಅಂದರೆ ಆತ್ಮಾನಾತ್ಮ ವಿವೇಕ ಪ್ರಜ್ಞೆ ನಾನು ಮೊದಲೇ ಹೇಳಿಬಿಟ್ಟಿದ್ದೇನೆ, ಖಂಡಿತವಾಗಿಯೂ ಹೌದು. ಅದರ ಜೊತೆಗೆ ಈ ಮೂರೂ ಕಾಲದಲ್ಲೂ ಆಗುವುದನ್ನು ತಿಳಿಯುವ ಸಾಮರ್ಥ್ಯ ಯಾರಿಗೆ ಉಂಟೋ ಆ ಸಾಮರ್ಥ್ಯಕ್ಕೆ ಪ್ರಜ್ಞಾ ಅಂತ ಹೆಸರು. ಪ್ರಜ್ಞಾ ತ್ರೈಕಾಲಿಕೀ ಮತ ಅಂದರೆ ಭೂತ, ವರ್ತಮಾನ, ಭವಿಷ್ಯ ಈ ಮೂರಲ್ಲೂ ಸಹ ಇರುವಂತಹದ್ದನ್ನು ತಿಳಿಯಬಲ್ಲವನು ಯಾವನೋ ಅವನು ಪ್ರಜ್ಞಾವಾನ್ ಅಂತ. ಹಾಗಾಗಿ ಪ್ರಜ್ಞಾಂ ತದಸ್ಯ ಹರತಿ ಪ್ರಜ್ಞಾಂ, ಇಂತಹ ಅಮೂಲ್ಯವಾದಂತಹ ಸಂಪತ್ತು ಯಾವುದು? ಪ್ರಜ್ಞೆ. ಅದನ್ನು ವಾಯು ನಾವಮಿವ ಅಂಬಸಿ, ನೀರಿನಲ್ಲಿರುವಂತಹ ದೋಣಿಯನ್ನು ಹೇಗೆ ಗಾಳಿ ಬೀಳಿಸಿಬಿಡುತ್ತೋ ಹಾಗೆ ಎತ್ತೆತ್ತಲೂ ಇವನ ಪ್ರಜ್ಞೆಯನ್ನು ಅದು ಎಳಕೊಂಡು ಹೋಗಿಬಿಡುತ್ತೆ. ಯಾವುದು ಅಂದರೆ ಇಂದ್ರಿಯಗಳ ಬೆನ್ನ ಹಿಂದೆ ಬಿದ್ದಂತಹ ಮನಸ್ಸು. ಇಷ್ಟು ಆದ ಮೇಲೆ ಮತ್ತೆ ಮುಂದಿನ ಶ್ಲೋಕ 68ನೆಯ ಶ್ಲೋಕ. ಅದು ಪ್ರಾರಂಭ ಆಗುವುದೇ ನಿಗಮನ ವಾಕ್ಯದಿಂದ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆದ್ದರಿಂದ ಅಂತ ಅರ್ಥ. ತಸ್ಮಾತ್ ಅಂದರೆ ಅದು ಯಾವ ಕಾರಣದಿಂದ ಅಂತ ಆಮೇಲೆ ನೋಡೋಣ. ಆದ್ದರಿಂದ ಮಹಾಬಾಹುವಾದಂಥ ಹೇ ಅರ್ಜುನ, ಯಾವಾತ ತನ್ನ ಈ ಇಂದ್ರಿಯ ವಿಷಯಗಳಾದಂತಹ ಶಬ್ದ ಸ್ಪರ್ಶಾದಿಗಳಿಂದ ತನ್ನ ಇಂದ್ರಿಯಗಳನ್ನು ಸರ್ವ ಪ್ರಕಾರದಲ್ಲೂ ಸಹ ಜಗ್ಗಿ ಹಿಡಿದಿರ್ತಾನೋ ಅವನ ಬುದ್ಧಿ ಆತ್ಮನಲ್ಲಿಯೇ ಪ್ರತಿಷ್ಠಿತವಾಗಿ ಇರ್ತದೆ. ಯಾವನು ಜಗ್ಗಿ ಹಿಡಿದುಕೊಳ್ಳಿರೋದಿಲ್ವೋ ಅವನ ಬುದ್ಧಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಆಗ್ತದೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಇದು 68ನೆಯ ಶ್ಲೋಕ. ಈ ಎಲ್ಲ ಶ್ಲೋಕದಲ್ಲೂ ಇವತ್ತೂ ಸಹ ಮತ್ತೆ ನಾವು ನೋಡಿದ್ದು ಮನಸ್ಸು ಇಂದ್ರಿಯ ಇದೇ ವಿಷಯಗಳನ್ನೇ. ಈ ವಿಷಯ ಪ್ರಾರಂಭ ಆದದ್ದು 58ನೆಯ ಶ್ಲೋಕದಿಂದ. ಯಾವುದು? ಯದಾ ಸಂಹರತೆ ಚಾಯಂ. ನಿನ್ನೆ ಇದನ್ನು ಪ್ರಾರಂಭ ಮಾಡಿದ್ವಿ ನಾವು. ಅಲ್ಲಿಂದ ಇಲ್ಲಿ ಲೆಕ್ಕ ಆಗಿದೆ ಒಟ್ಟು 11 ಶ್ಲೋಕಗಳಾದವು ಮನಸ್ಸು ಮತ್ತು ಇಂದ್ರಿಯಕ್ಕೆ ಸಂಬಂಧಿಸಿದ ಹಾಗೆ. ಮನಸ್ಸನ್ನು ಸಹ ಇಂದ್ರಿಯ ಅಂತಲೇ ಹೇಳ್ತಾರೆ. ಒಟ್ಟಾರೆ ಇಂದ್ರಿಯಕ್ಕೆ ಸಂಬಂಧಿಸಿದ ಹಾಗೆ ಹೇಳುವಂಥವುಗಳನ್ನು ಒಟ್ಟು 11 ಶ್ಲೋಕಗಳನ್ನು ನಾವಿಲ್ಲಿ ನೋಡಿದ್ವಿ. ತಸ್ಮಾತ್ ಅಂದರೆ ಈ ಕಾರಣದಿಂದ. ಶಾಸ್ತ್ರದಲ್ಲಿ ಇದನ್ನು ನಿಗಮನ ವಾಕ್ಯ ಅಂತ ಕರೀತಾರೆ, ನಿಗಮನ ಶಬ್ದ ಅಂತ. ಅಂದರೆ ಈ ಹಿಂದೆ ಯಾವುದೋ ಒಂದು ವಿಷಯವನ್ನು ನಾವು ಹೇಳ್ತಾ ಇರ್ತೇವೆ, ಅದನ್ನು ಈಗ ನಾವು ಉಪಸಂಹಾರ ಮಾಡಬೇಕು. ಹಾಗೆ ಉಪಸಂಹಾರ ಮಾಡಬೇಕಿದ್ರೆ ಹಿಂದೆ ನಾವು ಏನೇನೋ ಉಪಪತ್ತಿಗಳನ್ನೆಲ್ಲ ಕೊಟ್ಟಿರ್ತೇವೆ, ಹೇತುಗಳನ್ನೆಲ್ಲ ಹೇಳಿರ್ತೇವೆ. ಅಲ್ಲಿ ಆ ಹೇತುಗಳನ್ನೆಲ್ಲ ಕೊಟ್ಟಿರುವ ಕಾರಣದಿಂದ, ಈ ಕಾರಣದಿಂದ, ಆದ್ದರಿಂದ ಅಂತ ಅರ್ಥ. ಇಲ್ಲಿ ಏನು ಕೊಟ್ಟ ಉಪಪತ್ತಿಗಳನ್ನು ಅಂದರೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ ತಸ್ಮಾತ್. ಆದ್ದರಿಂದ ಈ ಎಲ್ಲ ಕಾರಣಗಳಿಂದಾಗಿ ಅರ್ಜುನ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಅಂದರೆ ಎಲ್ಲ ದಿಕ್ಕುಗಳಿಂದಲೂ ಸಹ ಯಾವನು ತನ್ನ ಮನಸ್ಸನ್ನು ತನ್ನ ಇಂದ್ರಿಯಗಳನ್ನು ಹದ್ದು ಬಸ್ತಿನಲ್ಲಿ ಇಟ್ಕೊಂಡಿರ್ತಾನೋ. ಯಾಕೆ ಹೇಳ್ತಾನೆ ಹಾಗೆ ಮಾಡಿದ್ರೆ ಏನಾಗುತ್ತೆ ಹೇಳಿದ್ರೆ ಧ್ಯಾಯತೋ ವಿಷಯಾನ್ ಪುಂಸಃ ಅಲ್ಲಿ ಹೇಳಿದ ಹಾಗೆ ಅದು ಅಧೋಮುಖವಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಈ ಔನ್ನತ್ಯದ ಕಡೆಗೆ ಮುಖ ಮಾಡಿದಂಥವನು ತನ್ನ ಇಂದ್ರಿಯಗಳನ್ನು ಹದ್ದು ಬಸ್ತಿನಲ್ಲಿ ಇರಿಸಿಕೊಳ್ಬೇಕು. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಈ ಇಂದ್ರಿಯಗಳನ್ನು ಇಂದ್ರಿಯ ಅರ್ಥಗಳಾದಂತಹ ಶಬ್ದ ಮತ್ತು ಸ್ಪರ್ಶ ಮತ್ತು ರೂಪ ರಸ ಗಂಧ ಮತ್ತು ನಾಲಿಗೆಯನ್ನು ಅತಿಯಾದ ಮಾತಿನಿಂದ, ವಾಕ್ ಪಾಣಿ ಕೈ ಯಾವುದೋ ಒಂದು ಕೆಲಸವನ್ನು ಮಾಡುವಂಥ ಕ್ರಿಯೆಯಿಂದ, ಮತ್ತು ಪಾದ ಸಂಚಾರದಿಂದ,
ಮತ್ತು ಮಲಮೂತ್ರ ವಿಸರ್ಜನೆಗಳು ಅವುಗಳ ಕಾರ್ಯದಿಂದ. ಇವೆಲ್ಲವೂ ಸಹ ಏನಾಗಬೇಕು ಅಂದರೆ ಇಂದ್ರಿಯ ಅರ್ಥಗಳಿಂದ ಅವು ನಿವೃತ್ತವಾಗಬೇಕು. ಹಾಗೆ ನಿವೃತ್ತ ಆದರೆ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಅವನ ಪ್ರಜ್ಞೆ ಅದು ಪ್ರತಿಷ್ಠಿತವಾಗಿದೆ ಅಂದರೆ ನಿಲುಗಡೆಗೆ ಬಂದಿದೆ ಅಂತ ನಾವು ತಿಳಿದುಕೊಳ್ಬೇಕು. ಯಾವನಿಗೆ ಹೀಗೆ ಆಗುವುದಿಲ್ವೋ ಅವನ ಪ್ರಜ್ಞೆ ಅದಿನ್ನೂ ಪ್ರತಿಷ್ಠೆಗೆ ಬಂದಿಲ್ಲ ಅಂತ ಅರ್ಥ. ಇಷ್ಟು ಆದ ಮೇಲೆ ಮತ್ತೆ ಗೀತಾಚಾರ್ಯ ಮುಂದಿನ ಶ್ಲೋಕವನ್ನು ಹೇಳ್ತಾನೆ. ಈ ಎಲ್ಲ ಶ್ಲೋಕಗಳು ಸಾಕಷ್ಟು ಸಲ ಹೇಳಿದ್ದೇ ಅರ್ಥವನ್ನು ಮತ್ತೆ ಮತ್ತೆ ಹೇಳ್ತಾ ಇರೋದಾದ್ರಿಂದ ನಾನು ಮತ್ತೆ ಜಾಸ್ತಿ ಬೆಳೆಸೋದಕ್ಕೆ ಹೋಗೋದಿಲ್ಲ. ಮುಂದಿನ ಶ್ಲೋಕ 69ನೆಯ ಶ್ಲೋಕ, ಅಂದರೆ ಆ ವ್ರಜೇತ ಕಿಂ ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಹೇಳುವಂತಹ 6ನೆಯ ಶ್ಲೋಕ. ಆ ಸ್ಥಿತಪ್ರಜ್ಞನ ಅತ್ಯಂತ ಉನ್ನತವಾದಂಥ ಒಂದು ಸ್ವರೂಪವನ್ನು ಗೀತಾಚಾರ್ಯ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾನೆ. ಗೀತೆಯಲ್ಲಿ ಬಹಳ ಪ್ರಸಿದ್ಧವಾದಂಥ ಶ್ಲೋಕಗಳ ಸಾಲಿನಲ್ಲಿ ಇದೂ ಸಹ ಒಂದು. ಅದರ ಜೊತೆಗೆ ಬಹಳ ಬೇಗ ಅಪಾರ್ಥವನ್ನು ಉಂಟು ಮಾಡುವಂಥ ಶ್ಲೋಕವೂ ಸಹ ಇದು ಹೌದು. ಹಾಗಾಗಿ ಇದರ ಅರ್ಥವನ್ನು ಗೀತಾಚಾರ್ಯನ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ನಾವು ನೋಡೋಣ. ಶ್ಲೋಕ ಏನು ಅಂದರೆ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೇ. ಇದರ ಅರ್ಥ ಏನು ಅಂದರೆ, ಯಾವುದು ಎಲ್ಲರಿಗೂ ಸಹ ರಾತ್ರಿಯಾಗಿ ಇರುತ್ತೋ ಅದು ಆ ಸಂಯಮಿಗೆ, ಸ್ಥಿತಪ್ರಜ್ಞನಾದವನಿಗೆ ಏನಾಗಿರುತ್ತೆ ಅಂದರೆ ಅದರೊಳಗೆ ಆತ ಎಚ್ಚರನಾಗಿರ್ತಾನೆ. ಹಾಗಾಗಿ ಅವನಿಗೆ ಅದು ಹಗಲಾಗಿರುತ್ತೆ. ಮತ್ತು ಯಾವುದು ಎಲ್ಲರಿಗೂ ಸಹ ಹಗಲಾಗಿರುತ್ತೋ ಅದು ಅವನಿಗೆ ರಾತ್ರಿಯಾಗಿರುತ್ತೆ. ಇಷ್ಟೇ ಈ ಶ್ಲೋಕದ ಅರ್ಥ. ಅಂದರೆ ಎಲ್ಲರಿಗೂ ರಾತ್ರಿ ಆದದ್ದು ಅವನಿಗೆ ಹಗಲು, ಎಲ್ಲರಿಗೂ ಹಗಲಾದದ್ದು ಅವನಿಗೆ ರಾತ್ರಿ. ಇಷ್ಟೇ ಅರ್ಥವನ್ನು ನಾವು ತಿಳಿದುಕೊಂಡ್ರೆ ತಕ್ಷಣ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ, ಓಹೋ, ನಾವೆಲ್ಲರೂ ಸಹ ನಿದ್ದೆ ಮಾಡಬೇಕಿದ್ರೆ ಅವನು ಓಡಾಡ್ತಾ ಇರ್ತಾನೆ. ನಾವು ಎಚ್ಚರ ಆದಾಗ, ಅಂದರೆ ಹಗಲಲ್ಲಿ ಎಚ್ಚರ ಆಗಿರ್ತೇವಲ್ಲ, ಆಗ ಅವನು ನಿದ್ದೆ ಮಾಡ್ತಾನೆ. ಇದು ಸ್ಥಿತಪ್ರಜ್ಞನಾದವನ ಲಕ್ಷಣ ಅಂತ. ಈ ಅರ್ಥವೇ ಆದರೆ ನೈಟ್ ಡ್ಯೂಟಿ ಮಾಡುವಂಥ ಎಲ್ಲ ವಾಚ್ಮೆನ್ಗಳು ಸಹ ಸ್ಥಿತಪ್ರಜ್ಞರು ಅಂತ ಹೇಳಬೇಕಾಗುತ್ತೆ ನಾವು. ಸ್ಟೇಷನ್ ಮಾಸ್ಟರ್ಗಳು ಎಲ್ಲರೂ ಸಹ ಸ್ಥಿತಪ್ರಜ್ಞರೇ. ವಿಚಾರ ಮಾಡಿ ಅಲ್ವಾ? ಹಾಗಿದ್ರೆ ಏನು ಇದಕ್ಕೆ ಅರ್ಥ ಅಂದರೆ ಸ್ವಲ್ಪ ವಿವರಣೆ ಬೇಕು ಇದಕ್ಕೆ. ನಿಶಾ ಅಂದರೆ ರಾತ್ರಿ ಅಂತ ಅರ್ಥ. ರಾತ್ರಿ ಅಂದರೆ ಕತ್ತಲು ಅಂತ ಅರ್ಥ. ಕತ್ತಲು ಏನು ಮಾಡುತ್ತೆ ಅಂದರೆ ವಸ್ತುವಿನ ಯಥಾರ್ಥ ಜ್ಞಾನವನ್ನು ಉಂಟು ಮಾಡುವುದಿಲ್ಲ. ಕತ್ತಲಿನಲ್ಲಿ ನಮಗೆ ವಸ್ತುಗಳು ಗೋಚರಿಸುವುದಿಲ್ಲ ಅಲ್ವಾ? ಹಾಗೇನೇ ನಮಗೆ ಒಂದು ಕತ್ತಲು ಉಂಟು. ಯಾವುದು ಅಂದರೆ ಆತ್ಮಜ್ಞಾನ ಎನ್ನುವಂಥದ್ದು ಮಹಾ ಬೆಳಕು, ಆದರೆ ನಮಗೆ ಅದು ಮಹಾ ಕತ್ತಲು. ಯಾಕೆ ಅಂದರೆ ಆ ಬೆಳಕಿನ ಅನುಭವ ನಮಗೆ ಇಲ್ಲವೇ ಇಲ್ಲ. ಹಾಗಾಗಿ ಸಂಸಾರಿಗಳಿಗೆ, ಲೌಕಿಕರಿಗೆ ಆತ್ಮಜ್ಞಾನ ಎನ್ನುವಂಥದ್ದು ಅದು ಮಹಾ ಕತ್ತಲು. ಯಾಕೆ ಅಂದರೆ ಆ ಬೆಳಕನ್ನು ನಾವು ಅನುಭವಿಸಲಿಲ್ಲ. ಹಾಗಾಗಿ ಅದು ನಮಗೆ ಕತ್ತಲು. ಯಾ ನಿಶಾ ಸರ್ವಭೂತಾನಾಂ, ಸರ್ವಭೂತಾನಾಂ ಎಲ್ಲ ಜೀವಿಗಳಿಗೂ ಸಹ ಯಾವುದು ಕತ್ತಲು? ಆತ್ಮವಿಚಾರ, ಅದು ಕತ್ತಲು. ತಸ್ಯಾಂ ಜಾಗರ್ತಿ ಸಂಯಮಿ. ಸಂಯಮಿ ಅಂದರೆ
ಸ್ಥಿತಪ್ರಜ್ಞ, ಸಂಯಮನಶೀಲನ ಅಂತ ಸ್ಥಿತಪ್ರಜ್ಞ ಆ ಆತ್ಮವಿಚಾರದಲ್ಲಿ ಸದಾ ಎಚ್ಚರದಿಂದ ಇರ್ತಾನೆ. ಯಾಕೆ ಅಂದರೆ ಅದು ಬೆಳಕಿನ ಪುಂಜ. ಆ ಬೆಳಕನ್ನು ಆತ ನೋಡ್ತಾ ಇರ್ತಾನೆ, ಅವನೇ ಬೆಳಕು. ಹಾಗಾಗಿ ಈ ನಮಗೆಲ್ಲರಿಗೂ ಕತ್ತಲಾದಂಥ ಆತ್ಮವಿಚಾರ ಅವನಿಗೆ ಸದಾ ಬೆಳಕನ್ನು ಕೊಡುವಂಥ ಹಗಲು. ಮತ್ತೆ ಯಸ್ಯಾಂ ಜಾಗೃತಿ ಭೂತಾನಿ, ನಾವೆಲ್ಲರೂ ಸಹ ಎಚ್ಚರವಾಗಿ ಇರ್ತೇವೆ. ಯಾವುದರೊಳಗೆ ಅಂದರೆ ಲೋಕ ವಿಷಯಕ್ಕೆ ಸಂಬಂಧಿಸಿದ್ದರಲ್ಲಿ. ಮನೆ, ಆಸ್ತಿ, ಪಾಸ್ತಿ, ಬಂಧು ಬಳಗ, ಹಾರಾಟ ಹೋರಾಟ, ಕಾರು ಬಾರು, ಜಿದ್ದು ಹಗರಣ, ಈ ಎಲ್ಲ ವಿಷಯಗಳಲ್ಲಿ ನಾವು ಸದಾ ಎಚ್ಚರವಾಗಿರ್ತೇವೆ ಅಲ್ವಾ. ಯಸ್ಯಾಂ ಜಾಗೃತಿ ಭೂತಾನಿ, ಎಲ್ಲ ಮನುಷ್ಯರೂ ಸಹ ಈ ವಿಷಯದಲ್ಲಿ ಎಂದೂ ಸಹ ಅವರು ನಿದ್ದೆ ಮಾಡೋದಿಲ್ಲ, ಬಹಳ ಜಾಗರೂಕರಾಗಿರ್ತಾರೆ, ಎಚ್ಚರವಾಗಿರ್ತಾರೆ. ಈ ಲೌಕಿಕ ವಿಷಯದಲ್ಲಿ ಆತ ಸಾ ನಿಶಾ ಪಶ್ಯತೋ ಮುನೇಹೇ ಸಾ ನಿಶಾ, ಇವನು ನೋಡ್ತಾ ಇರ್ತಾನೆ. ಆದ್ರಿಂದ ಇವನಿಗಿದು ಕತ್ತಲು. ಯಾವುದನ್ನು ನೋಡ್ತಾನೆ? ಕತ್ತಲಲ್ಲಿ ನೋಡೋದಿಲ್ಲ ಇವನು ನೋಡ್ತಾ ಇರೋದು ಆತ್ಮವಿಚಾರವಾದದ್ರಿಂದ, ಆತ್ಮವಸ್ತುವಾದದ್ರಿಂದ ಅವನಿಗೆ ಈ ಲೌಕಿಕ ವಿಷಯಗಳೆಲ್ಲ ಏನಾಗ್ತವೆ ಕೇಳಿದ್ರೆ ಬರೇ ಕತ್ತಲೋ ಕತ್ತಲು. ಅಂದ್ರೆ ಏನು ಹೇಳ್ದಂಗಾಯ್ತು? ನೀವು ಆತ್ಮ ವಿಷಯದತ್ತ ಮುಖ ಮಾಡಿದರೆ ಈ ಭೌತಿಕ ಪ್ರಪಂಚ ನಿಮಗೆ ಕತ್ತಲಾಗಿಬಿಡುತ್ತೆ. ಭೌತಿಕ ಪ್ರಪಂಚಕ್ಕೆ ಮುಖ ಮಾಡಿದರೆ ಆತ್ಮ ವಿಷಯ ಕತ್ತಲಾಗಿಬಿಡುತ್ತೆ. ಇಲ್ಲ, ನಾನು ಎರಡರ ಮಧ್ಯೆಯಲ್ಲೂ ಹಾಗೂ ಹೀಗೂ ನಿಲ್ತೇನೆ, ಆಗದೇ ಇರುವ ಕೆಲಸ ಇದು, ಆಗದೇ ಇರುವ ಕೆಲಸ. ನಾನು ಮೊನ್ನೆ ದಿವಸನೇ ಹೇಳಿದ್ದೇನೆ, ಅಕುರ್ವನ್ನಪಿ ವಿದ್ಯುಕ್ತಂ, ಯಾವುದನ್ನು ಶಾಸ್ತ್ರ ಆದೇಶ ಮಾಡುತ್ತೋ ಅದನ್ನು ಮಾಡದೇ ಇದ್ರೂ ಚಿಂತೆ ಇಲ್ಲ, ನಿಷಿದ್ಧವಾದದ್ದನ್ನು ಮಾಡಬಾರದು. ಸ್ವಾಮಿ ರಾಮ ಅವರೇ ಅವರು ತಮ್ಮ ಒಂದು ಅನುಭವವನ್ನು ಹೇಳ್ತಾರೆ. ಅವರು ತಮ್ಮ ಗುರುಗಳ ಜೊತೆಗಿರುವಾಗ ಅವರ ಜೀವನ ಹೇಗಿತ್ತು ಅಂದರೆ, ಸ್ವಲ್ಪ ಇವರು ಕಲ್ಕಟಾ ಯೂನಿವರ್ಸಿಟಿಯ BSc ಗ್ರ್ಯಾಜುಯೇಟ್ ಆ ಕಾಲದಲ್ಲಿ ತಾನೆ ಅವರು. ಹಾಗಾಗಿ ಒಳ್ಳೆ ನೆರಿಯಾದಂಥ ಬಟ್ಟೆ ಹಾಕ್ಕೊಳ್ಬೇಕು, ಮತ್ತು ಕೈ ಒಳ್ಳೆ ವಾಚ್ ಇರಬೇಕು, ಒಳ್ಳೆ ಐರನ್ ಮಾಡಿದ ಪಂಚೆ, ಇದೆಲ್ಲ ಇರಬೇಕು ಹೀಗೆ ಅಂತ. ಅವರು ನೇರವಾಗಿ ಇದನ್ನು ಮಾಡಬೇಡ ಅಂತ ಎಂದೂ ಅವರು ಗುರುಗಳು ಹೇಳಲಿಲ್ಲ, ಎಂದೂ ಹೇಳಲಿಲ್ಲ. ಅಂದರೆ ಇವರು ನೋಡಿದಾಗ ಇವರಿಗೆ ಇನ್ನೂ ಸಹ ಈ ಲೋಕದ ಏಷಣ ಕಾಮನೆ ಎನ್ನುವಂಥದ್ದು ಹೋಗಲಿಲ್ಲ ಎನ್ನುವಂಥದ್ದು ಅವರಿಗೆ ಗೊತ್ತಾಗ್ತಿತ್ತು. ಒಂದು ದಿವಸ ಇವರಿಗೆ ಪಾಠ ಕಲಿಸ್ಬೇಕು ಅಂಥೇಳಿ ಏನು ಮಾಡಿದ್ರು ಅಂದರೆ, ನೇರವಾಗಿ ಬಾ ಇವತ್ತು ಹೀಗೆ ಹೋಗೋಣ ಹಿಮಾಲಯದ ಕಡೆಗೆ ಅಂಥೇಳಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಒಂದು ಗವಿಯ ಬಾಗಿಲಿನಲ್ಲಿ ನಿಲ್ಲಿಸ್ತಾರೆ. ನಿಲ್ಲಿಸಿ ಅದರೊಳಗಡೆಗೆ ಒಂದು ಶಬ್ದಾತೀತವಾದ ಬೆಳಕು ಗವಿಯ ಒಳಗೆ. ಇವರು ಹೋಗಿ ನೋಡಿದರೆ ಅದರೊಳಗೇನು ಚಿನ್ನ ವಜ್ರ ವೈಢೂರ್ಯ ರಾಶಿ ರಾಶಿಯಾಗಿ ಹಾಕಿದ್ದಾರೆ. ಆಗ ಹೇಳ್ತಾರೆ ಅವರು, ನೋಡು ಇಷ್ಟೆಲ್ಲ ಇದೆ, ಯಾರೂ ಇದನ್ನು ತಗೊಳ್ಳೋದಿಲ್ಲ, ನಿನಗೋಸ್ಕರನೇ ವ್ಯವಸ್ಥೆ ಮಾಡಿದ್ದು, ಇದನ್ನು ತಗೊಂಡು ಹೊರಟು ಬಿಡು ಮತ್ತೆ ಪುನಃ. ಮಾಯವಾದದ್ದಲ್ಲ ಹೇಳ್ತಾರೆ, ಇದೇನು ಬಿಂಗ್ಲಿಟಿ ಅಲ್ಲ, ಗಿಲ್ಮಟ್ಟಲ್ಲ, ಇವು ಶಾಶ್ವತವಾದದ್ದು, ತಗೊಂಡು ಹೋಗು. ಹೀಗೆ ಏನು ಯೋಚನೆ ಮಾಡು, ಯಾರು ನಿನ್ನ ಹತ್ರ ಯಾಕೆ ತಗೊಂಡೆ ಅಂತ ಕೇಳೋದಿಲ್ಲ, ಇದನ್ನು ತಗೊಂಡು ಮತ್ತೆ ಹೊರಟು ಬಿಡು, ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ. ಇಲ್ಲ ಮತ್ತೆ ನೀವು, ಇಲ್ಲ ನಾನು ನಿನಗೆ ಸಿಗೋದಿಲ್ಲ, ಈಗ ನೀನು ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಒಂದೋ ನಾನು ಅಥವಾ ಅದು, ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವಿ. ಆಗ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಅದು ಬೇಡ, ನನಗೆ ನೀವೇ ಬೇಕು. ಹಾಗಿದ್ರೆ ಇವತ್ತಿಂದ ಇಸ್ತ್ರಿ ಮಾಡಿದ ಶರ್ಟಿನ ಬಗ್ಗೆ ಆಲೋಚನೆ ಮಾಡಬೇಡ, ವಾಚಿನ ಬಗ್ಗೆ ಯೋಚಿಸಬೇಡ, ಕಾಲಿಗೆ ಹಾಕೋದ್ರ ಬಗ್ಗೆ ವಿಚಾರ ಮಾಡಬೇಡ, ಇದೆಲ್ಲಕ್ಕೂ ಇವತ್ತು ತಿಲಾಂಜಲಿ ಕೊಟ್ಬಿಡು. ಅದಿಲ್ಲ ನನ್ನನ್ನು ಮರೆತು ಬಿಡು, ಆಯ್ಕೆ ನಿಂದು. ಯಾಕೆ ಕೇಳಿದರೆ ಇದು ಒಂದು ಬೆಳಕು ಒಂದು ಕತ್ತಲು.
ಆಯ್ಕೆ ಇವಾಗ ನಿನ್ನಲ್ಲಿದೆ, ಏನು ಮಾಡ್ತೀಯ? ಆಗ ಅವ್ರು ಹೇಳ್ತಾರೆ, ಇಲ್ಲ, ನನ್ನಿಂದ ತಪ್ಪಾಗಿದೆ, ಇನ್ನು ಮುಂದೆ ನಾನು ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಹೀಗೆ ಅಂತ. ಕೊನೆಗೆ ಅವರು ಹಾಗೇನೆ ಅದನ್ನು ಅಭ್ಯಾಸ ಮಾಡಿಕೊಂಡು ಬಂದರು. ಅವರು ಯಾರಿಗೋ ಒಬ್ಬರು ಕೊಟ್ಟಂಥ ಒಂದು ವಾಚನ್ನು ಸಹ, ಅಮೂಲ್ಯವಾದ ವಾಚು ಆ ಕಾಲದಲ್ಲಿ, ಅದನ್ನೂ ಸಹ ಅವ್ರ ಜೊತೆಗೆ ಇರ್ತೇನೆ ಅಂತ ಹೇಳಿ ಬಂದಂಥ ಒಬ್ಬ ಸನ್ಯಾಸಿ ಅಂತ ಸಾಧನೆಗೆ ಬಂದಂಥವನು ಕಳ್ತನ ಮಾಡಿಬಿಟ್ಟ. ಅವ್ರಿಗೆ ಗೊತ್ತಿರುತ್ತೆ ಕದೀತಾನೆ ಅವನು ಅಂಥೇಳಿ. ಅವನು ಕದೀಲಿ ಅಂಥೇಳಿ ಅವರು ಆಶ್ರಮದಿಂದ ಆಚೆ ಹೋಗಿದ್ರು. ಹೋದಾಗ ಅವತ್ತ ಕದೀತಾನೆ. ಅವಳು ಸಹ ಅವರು ಸಮಾನವಾಗೇ ಇತ್ತು ಆ ವಿಷಯದಲ್ಲಿ. ಮತ್ತು ಪುನಃ ಅದಾದಮೇಲೆ ಆತ ಒಂದು ದಿವಸ ಸಿಗ್ತಾನೆ, ಅವನ ಕೈಲಿ ಅದು ವಾಚು ಸಹ ಇರೋದಿಲ್ಲ. ಕೇಳ್ತಾರೆ ಏನಾಯಿತು ಅಂತ. ಆತ ಹೇಳ್ತಾನೆ, ಬರಬಾರ್ದು ಕಷ್ಟ ಬಂತು, ಮಾರಾಟ ಮಾಡಿದೆ ಅಂತ. ಯಾರು ತಗೊಂಡ್ರು ಅಂತ. ಯಾರಿಗೋ ಕೊಟ್ಟೆ ಅಂತ. ಸ್ವಾರಸ್ಯ ಅಂದರೆ ಅದನ್ನು ಕೊಂಡ್ಕೊಂಡು ಇವ್ರು ಶಿಷ್ಯರೇ ಆಗಿರ್ತಾನೆ. ಅಂದರೆ ಈ ಎಲ್ಲ ಪಾಠ ಇದು ಹೇಗಿರುತ್ತೆ ಅಂದರೆ, ಈ ಲೌಕಿಕ ವಸ್ತುಗಳ ಹಣೆ ಬರಹ ಹೀಗೆ. ಇದು ರಾತ್ರಿ, ಇದು ಕತ್ತಲು, ಇದಕ್ಕೆ ನೀನು ಮುಖ ಮಾಡಿದರೆ ಅಲ್ಲಿ ನೀನು ನೋಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸಾ ನಿಶಾ ಪಶ್ಯತೋ ಮುನೇಹೇ, ಈ ಲೌಕಿಕವಾದಂಥ ಪ್ರಪಂಚ ಪಶ್ಯತಃ ಅಂದರೆ ಸದಾ ಆತ್ಮವಸ್ತುವನ್ನೇ ನೋಡ್ತಾ ಇರುವಂತಹ, ಆ ಬೆಳಕನ್ನೇ ನೋಡ್ತಾ ಇರುವಂಥವನಿಗೆ ಇದು ಬರೇ ಕತ್ತಲೋ ಕತ್ತಲು. ಯಾಕೆ ಕತ್ತಲು ಅಂದರೆ, ನಾನು ಮೊನ್ನೆ ದಿವಸ ಒಂದು ವಿಷಯ ಹೇಳಿದ್ದೆ. ಪ್ರಪಂಚದ ಎಲ್ಲ ವಸ್ತುಗಳಿಗೂ ಸಹ ಎರಡು ತರಹದ ರೂಪಗಳಿರ್ತವೆ ಅಂತ. ಒಂದು ನಾಶ ಆಗುವಂಥ ರೂಪ, ಇನ್ನೊಂದು ಅದರ ಸ್ವರೂಪ, ಅದು ನಾಶ ಆಗುವುದಿಲ್ಲ ಅಂತ. ಅದನ್ನು ಆ ನಾಶ ಆಗದೇ ಇರುವಂತಹ ಸ್ವರೂಪಕ್ಕೆ ತತ್ವ ಅಂತ ಕರೀತಾರೆ. ನಾಶ ಆಗುವ ಭಾಗಕ್ಕೆ ತೋರಿಕೆ ಉಂಟಲ್ಲ, ಅದಕ್ಕೆ ಪ್ರತೀತಿ ಅಂತ ಕರೀತಾರೆ. ಅಂದರೆ ಒಂದು ತೋರಿಕೆ, ಇನ್ನೊಂದು ಇರುವಿಕೆ. ತೋರಿಕೆಗೆ ಇರುವಿಕೆ ಅನ್ನುವುದಿಲ್ಲ, ಇರುವಿಕೆಗೆ ತೋರಿಕೆಯೂ ಉಂಟು ಅಂತ. ಹಾಗೆಯೇ ನಾನು ಉದಾಹರಣೆಯನ್ನು ಕೊಟ್ಟಿದ್ದೆ ಬೇರೆ ಬೇರೆ ಎಲ್ಲ. ಈ ಪ್ರಪಂಚವೂ ಸಹ ಇದು ತೋರಿಕೆಯ ವಸ್ತು. ಇದಕ್ಕೆ ಆತ್ಯಂತಿಕವಾಗಿ ಇರುವಿಕೆ ಎನ್ನುವಂತಹದ್ದು ಇಲ್ಲ. ಯಾಕೆಂದ್ರೆ ಇದು ಯಾವುದೋ ಒಂದು ವಸ್ತುವಿನಲ್ಲಿ ತೋರ್ತಾ ಇದೆ. ಯಾವ ವಸ್ತುವಿನಲ್ಲಿ? ಪರಬ್ರಹ್ಮ ವಸ್ತುವಿನಲ್ಲಿ. ಹಾಗಾಗಿ ಈ ತೋರಿಕೆ ಎನ್ನುವಂತಹದ್ದು ಹುಸಿಯಾದದ್ರಿಂದ ಇದು ಕೇವಲ ಪ್ರತೀತಿ. ಆದ್ದರಿಂದ ಈ ಪ್ರತೀತಿ ಆದದ್ದಕ್ಕೆ ಶಾಶ್ವತವಾದ ಇರುವಿಕೆ ಇಲ್ಲದೇ ಇದ್ದದಿಂದಲೇ ಇದು ಅವನಿಗೆ ಕತ್ತಲು. ಅಂದರೆ ಹೇಗೆ ಕತ್ತಲಿನ ವಸ್ತುಗಳು ನಮಗೆ ಉಪಯೋಗಕ್ಕೆ ಬರುವುದಿಲ್ಲವೋ, ಈ ಪ್ರಪಂಚ ಅವನಿಗೆ ಉಪಯೋಗಕ್ಕೆ ಬರುವುದಿಲ್ಲ. ಅದನ್ನೇ ಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳಬೇಕು ಅಂದರೆ, ಈ ವಸ್ತುವಿನ, ಯಾವುದೇ ಒಂದು ವಸ್ತುವಿನ ವಿಪರೀತವಾದಂತಹ ದರ್ಶನ ಆದಾಗ ಅದರ ಯಥಾರ್ಥ ಜ್ಞಾನ ಇರುವುದಿಲ್ಲ. ಈಗ ಉದಾಹರಣೆಗೆ ಈ ಕುರ್ಚಿ ಇದೆ. ಇದು ಕುರ್ಚಿ 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 ಅಂತ ಅಷ್ಟೇ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಬರ್ತಾ ಇದ್ರೆ ಅಷ್ಟೇ, ಅದರ ಹಿಂದೆ ಹೋಗಲೇಬಾರದು ನಾವು. ಆಗ ಅದು ಪ್ಲಾಸ್ಟಿಕ್ ಎನ್ನುವಂತಹ ಯಥಾರ್ಥ ಜ್ಞಾನ ನಮಗೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದರೆ, ಆ ವಸ್ತುವಿನ ಯಥಾರ್ಥ ಜ್ಞಾನ ಮರೆಯಾದದ್ರಿಂದಲೇ ನಮಗೆ ಪ್ರತೀತಿ ಕಾಣುತ್ತೆ. ನಮಗೆ ಈ ಸಂಸಾರಿಗಳೆಲ್ಲರಿಗೂ ಸಹ ಆ ಬ್ರಹ್ಮ ವಸ್ತುವಿನ ರೂಪ ಮರೆಯಾದದ್ರಿಂದಲೇ ನಮಗೆ ಈ ಪ್ರತೀತಿ ಮಾತ್ರ, ಇರುವಿಕೆ, ತೋರುವಿಕೆಯೇ ನಮಗೆ ಕಾಣ್ತಾ ಇರುತ್ತೆ. ಹಾಗಾಗಿ ಈ ತೋರುವಿಕೆ ಎನ್ನುವಂತಹದ್ದು ಎಲ್ಲಿವರೆಗೆ ಇರುತ್ತೆ ಕೇಳಿದರೆ, ತತ್ವ ಗೊತ್ತಾಗುವವರೆಗೂ ಸಹ ಅದು ಇರುತ್ತೆ. ತತ್ವ ಗೊತ್ತಾದಾಗ ತೋರಿಕೆ ಎನ್ನುವಂತಹದ್ದು ಹಾರಿ ಹೋಗುತ್ತೆ. ಹಗ್ಗದಲ್ಲಿ ಕಾಣ್ತಾ ಇರುವಂತಹ ಹಾವು ಎಲ್ಲಿವರೆಗೆ ಇರುತ್ತೆ ಅಂದರೆ, ಹಗ್ಗ ಎನ್ನುವಂತಹ ಯಥಾರ್ಥ ಜ್ಞಾನ ಆಗುವವರೆಗೂ ಆ ತೋರಿಕೆಯ ಹಾವು ಇರುತ್ತೆ. ಯಾವಾಗ ಹಗ್ಗ ಎನ್ನುವಂತಹ ಯಥಾರ್ಥ ಜ್ಞಾನ ಆಗತ್ತೋ ಆಗ ತೋರಿಕೆಯ ಹಾವು ಹಾರಿ ಹೋಗುತ್ತೆ. ಹಾಗಿದ್ರೆ ಅಲ್ಲಿ ಹಾವಾಗಿ ತೋರುವುದಕ್ಕೆ ಏನು ಕಾರಣ ಅಂದರೆ, ಹಗ್ಗ ಎನ್ನುವಂತಹ ಯಥಾರ್ಥ ಜ್ಞಾನ ಇಲ್ಲದೇ ಇರುವುದೇ ಕಾರಣ. ಆ ಹಿನ್ನೆಲೆಯಲ್ಲಿ ಜ್ಞಾನಿಗೆ, ಸ್ಥಿತಪ್ರಜ್ಞನಿಗೆ ಇದು ತೋರಿಕೆ ವಸ್ತು ಆದದ್ರಿಂದ ಇದು ಅವನಿಗೆ ಕತ್ತಲು. ನಮಗೆ ಈ ಕತ್ತಲಲ್ಲೂ ಸಹ ಕಣ್ಣು ಕಾಣುತ್ತೆ, ಯಾಕೆಂದ್ರೆ ನಾವು ಇಲ್ಲೇ ಎಚ್ಚರಾಗಿರೋದು ನಾವು. ಹಾಗಾಗಿ ಇದು ನಮಗೆ ಹಗಲು, ಇದು ನಮಗೆ ಬೆಳಕೋ ಬೆಳಕು. ಯಾವುದು? ಈ ಭೌತಿಕ ಪ್ರಪಂಚ, ಈ ಸಾಂಸಾರಿಕ ಜೀವನ, ಈ ಲೌಕಿಕವಾದಂತಹ ಒಂದು ಹೊಂದಾಣಿಕೆ.
ಅವನಿಗೆ ಅದು ಕತ್ತಲು, ನಮಗೆ ಅದು ಪರಮ ಕತ್ತಲು. ಯಾವುದು? ಆತ್ಮ ತತ್ವ ಎನ್ನುವಂತಹದ್ದು. ಇಷ್ಟು ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಇದನ್ನು ಬಹಳ ಅಲಂಕಾರಿಕವಾದಂಥ ಕಾವ್ಯಮಯವಾದಂತಹ ಭಾಷೆಯಲ್ಲಿ ಹೇಳ್ತಾನೆ. ಪ್ರಾಯಶಃ ಗೀತೆಯಲ್ಲಿ ಕೆಲವು ಶ್ಲೋಕಗಳು ಈ ರೀತಿಯಾದಂತಹ ಅಲಂಕಾರಿಕವಾದಂತಹ ಶಬ್ದ ಜೋಡಣೆಯಲ್ಲಿ ನಾವು ಕಾಣ್ತೇವೆ. ಒಂದು ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದುಷ್ಟವಂತಹ ಅನಯೋಸ್ತತ್ವದರ್ಶಿಭಿ. ಹಾಗೆ ಇದೊಂದು ಶ್ಲೋಕ ಯಾನಿಶಾ ಸರ್ವಭೂತಾನಾಂ ಎನ್ನುವಂಥ ಕಾವ್ಯಬದ್ಧವಾಗಿ, ಅಂದರೆ ಶಾಸ್ತ್ರದ ವಿಚಾರವನ್ನು ಕಾವ್ಯಬದ್ಧವಾಗಿಯೂ ಜೋಡಿಸಿ ಹೇಳಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗಾಗಿ ಇನ್ನೊಂದು ಸಲ ಇದರ ಅರ್ಥವನ್ನು ನೆನಪಿಟ್ಟುಕೊಳ್ಳುವ ಹಾಗೆ ಹೇಳಿಬಿಡ್ತೇನೆ. ಏನು ಅಂದರೆ ಪರಮಾರ್ಥ ತತ್ವವನ್ನು ಇಲ್ಲಿ ಗೀತಾಚಾರ್ಯ ಹೇಳ್ತಾನೆ ಈ ಶ್ಲೋಕದಲ್ಲಿ. ಪರಮಾರ್ಥ ತತ್ವ ಅಂದರೆ ಅದೇ ನಮ್ಮ ಆತ್ಮ. ಅಜ್ಞಾನಿಗಳಿಗೆ ಈ ಆತ್ಮ ವಿಚಾರ ಅದು ರಾತ್ರಿ ಇದ್ದ ಹಾಗೇನೆ. ಯಾಕೆಂದರೆ ಎಷ್ಟು ಜನರಿಗೆ ಅದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಆಲೋಚನೆ ಬರುತ್ತೆ. ಅದು ಅವರಿಗೆ ಬರೀ ಕತ್ತಲು. ಕತ್ತಲೆಯಲ್ಲಿ ನಮಗೆ ಯಾವ ವಸ್ತುವು ಸಹ ಕಾಣಿಸೋದಿಲ್ಲ. ಹಾಗೆಯೇ ಅವನಿಗೆ ಯಾವುದು ಬೆಳಕಾಗಿರುತ್ತೋ ಅದು ನಮಗೆ ಕತ್ತಲು ಅಂತ ಆದಮೇಲೆ ಮತ್ತೆ ಅವನಿಗೆ ಈ ಪ್ರಪಂಚ ಕತ್ತಲಾದದ್ದರಿಂದ, ಅಂದರೆ ಅವನಿಗೆ ಕತ್ತಲಾಗಿ ಕಾಣುತ್ತೆ, ಇದನ್ನು ನಾವು ಬೆಳಕು ಹಗಲು ಅಂತ ನಾವು ಭಾವಿಸ್ತೇವೆ. ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಒಂದು ರೀತಿ ಕಾಗೆ ಗೂಬೆಗಳ ಸಂಬಂಧ ಇದ್ದಾಗೇನೆ. ಹಾಗಾಗಿ ಇಲ್ಲಿ ಗೂಬೆ ಎನ್ನುವಂತಹದ್ದು ಅವನಿಗೆ, ಜ್ಞಾನಿಗೆ, ಕಾಗೆ ನಾವು. ಹಾಗಾಗಿ ಗೀತಾಚಾರ್ಯ ಹೇಳ್ತಾನೆ, ನೀನು ಈಗ ಕಾಗೆ ಆಗಿದ್ದೀಯೇ, ಆದಷ್ಟು ಬೇಗ ಗೂಬೆ ಆಗು. ಅಂದರೆ ನಿರಂತರ ಒಳಮುಖನಾಗಿ ಆ ಬೆಳಕನ್ನು ಹುಡುಕು ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಈ ಶ್ಲೋಕವನ್ನು ಹೇಳ್ತಾನೆ. ಇದಕ್ಕೆ ಆಚಾರ್ಯ ಶಂಕರರ ಶಿಷ್ಯರಾದಂತಹ ಸುರೇಶ್ವರಾಚಾರ್ಯರು ಈ ಗೀತಾಚಾರ್ಯನ ಮಾತನ್ನು ಅವರು ತಮ್ಮ ವಾರ್ತಿಕದಲ್ಲಿ ಬಹಳ ಸುಂದರವಾಗಿ ವಿವರಣೆಯನ್ನು ಕೊಡ್ತಾರೆ. ಏನು ಅಂದರೆ, ಕಾರಕ ವ್ಯವಹಾರೇ ಶುದ್ಧಂ ವಸ್ತುನ ವೀಕ್ಷತೆ. ಎಲ್ಲಿಯವರೆಗೆ ನಮಗೆ ಈ ವ್ಯಾವಹಾರಿಕ ಪ್ರಪಂಚದ ಈ ಅಂಟುವಿಕೆ ಅನ್ನೋದು ಇರ್ತದೆಯೋ ಅಲ್ಲಿಯವರೆಗೆ ನಮಗೆ ಶುದ್ಧಂ ವಸ್ತು ನ ವೀಕ್ಷತೆ. ಆ ಶುದ್ಧ ವಸ್ತು ಎನ್ನುವಂಥ ಹಗಲು ನಮಗೆ ಕಾಣೋದೇ ಇಲ್ಲ. ಅದು ಹಗಲಾದರೂ ನಮಗೆ ಕಾಣೋದಿಲ್ಲ ಅಂತ. ಯಾಕೆಂದರೆ ಈ ವ್ಯವಹಾರ ಎನ್ನುವಂಥ ಲೋಕ ಪ್ರಪಂಚ ಎನ್ನುವಂಥ ಈ ಕತ್ತಲಿನಲ್ಲಿ ನಾವು ಕೂತಿರ್ತೇವೆ. ಮತ್ತೆ ಶುದ್ಧೇ ವಸ್ತಿನ ಸಿದ್ಧೇಚ ಕಾರಕ ವ್ಯಾವೃತಿಸ್ತಥಾ. ಆ ಶುದ್ಧ ವಸ್ತುವಿನ ಹಗಲಿನಲ್ಲಿ ನಾವು ನಿಂತಾಗ ಇದು ಕತ್ತಲು ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ಇದು ಕತ್ತಲು, ಇದು ರಾತ್ರಿ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಆ ಹಗಲಿಗೆ ಹೋಗಿ ನಿಂತಾಗ. ನಾವು ಎಲ್ಲಿವರೆಗೆ ಆ ಹಗಲಿನಲ್ಲಿ ನಿಲ್ಲೋದಿಲ್ವೋ ಅಲ್ಲಿವರೆಗೆ ಇದು ನಮಗೆ ಕತ್ತಲು ಅಂತ ಗೊತ್ತಾಗೋದಿಲ್ಲ. ಮತ್ತೆ ಉದಾಹರಣೆ ಕೊಡ್ತಾರೆ ಸುರೇಶ್ವರಾಚಾರ್ಯರು, ಕಾಕ ಉಲೂಕ ನಿಷೇವಾಯಂ. ಹಾಗಾಗಿ ನಾನು ಹೇಳಿದಂತಹ ಶಬ್ದ ಅದು ನಾನು ನನ್ನ ಅಡ್ಡಬುದ್ಧಿಯಿಂದ ಪ್ರಯೋಗ ಮಾಡಿದ್ದಲ್ಲ. ಕಾಕ ಉಲೂಕ ನಿಷೇವ ಇಯಂ ಅಂದರೆ ಕಾಗೆಗೆ ಯಾವುದು ಹಗಲೋ ಅದು ಗೂಬೆಗೆ ರಾತ್ರಿ, ಗೂಬೆಗೆ ಯಾವುದು ರಾತ್ರಿಯೋ ಅದು ಕಾಗೆಗೆ ಹಗಲು. ಹಾಗೆ ಕಾಕ ಉಲೂಕ ನಿಷೇವಾಯಂ ಸಂಸಾರೋ ಅಜ್ಞ ಆತ್ಮವೇದಿನೋ. ಈ ಸಂಸಾರ ಅಜ್ಞನಿಗೂ ಆತ್ಮನಿಗೂ ಹೇಗಾಗತ್ತೆ ಕೇಳಿದರೆ, ಒಬ್ಬನಿಗೆ ಕತ್ತಲು, ಇನ್ನೊಬ್ಬನಿಗೆ ಹಗಲು. ಯಾವುದು? ಸಂಸಾರ. ಅದನ್ನೇ ಗೀತಾಚಾರ್ಯ ಹೇಳಿದ, ಯಾ ನಿಶಾ ಸರ್ವಭೂತಾನಾಂ ಇತ್ಯವೋಚತ್ ಸ್ವಯಂ ಹರಿಹಿ. ಇದನ್ನೇ ಗೀತಾಚಾರ್ಯ ಗೀತೆಯಲ್ಲಿ ಯಾ ನಿಶಾ ಸರ್ವಭೂತಾನಾಂ ಇತ್ಯವೋಚತ್ ಎನ್ನುವಂಥ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿದ ಅಂತ ಹೇಳ್ತಾ, ಮತ್ತೆ ಅವರೇ ಹೇಳ್ತಾರೆ, ಆ ಜ್ಞಾನಿ ಲೋಕದ ಕಣ್ಣಿಗೆ ಸೋಕಾಲ್ಡ್ ಹಗಲಿನಲ್ಲಿ ನಾವಿದ್ದೇವಲ್ಲ, ಈ ಹಗಲಿನಲ್ಲಿರುವಂತಹ ನಮ್ಮ ಈ ಬೆಳಕಿನ ಕಣ್ಣಿಗೆ ಅವನು ಹೇಗೆ ಕಾಣ್ತಾನೆ ಅಂದರೆ, ಬುದ್ಧ ತತ್ವಸ್ಯ ಲೋಕೋಯಂ ಜಡೋನ್ಮತ್ತ ಪಿಶಾಚವತ್. ಆ ಬುದ್ಧ ತತ್ವ, ಸ್ಥಿತಪ್ರಜ್ಞ ಜ್ಞಾನಿ ಈ ಲೋಕದ ಕಣ್ಣಿಗೆ ಹೇಗೆ ಕಾಣ್ತಾನೆ ಅಂದರೆ ಜಡ, ಮತ್ತೆ ಉನ್ಮತ್ತ, ಹುಚ್ಚ, ಪಿಶಾಚವತ್ ಹೀಗೆ ಅವನು ಕಂಡು ಬರ್ತಾನೆ. ಅಂದರೆ ಜ್ಞಾನಿಯನ್ನ ಈ ಲೋಕದ ಜನರು
ಈ ರೀತಿಯಾಗಿ ಗುರುತಿಸ್ತಾರೆ. ಯಾಕೆಂದರೆ ಅವನು ತನ್ನ ಗುರುತನ್ನ ತಕ್ಷಣಕ್ಕೆ ಬಿಟ್ಟು ಕೊಡೋದಿಲ್ಲ. ಮತ್ತಷ್ಟೇ ಅಲ್ಲ, ಅವನಿಗೆ ಈ ಲೋಕ ಹೇಗೆ ಕಾಣುತ್ತೆ ಹಾಗಿದ್ರೆ, ಲೋಕದ ಜನರು ಅವನನ್ನು ಹೀಗೆ ನೋಡ್ತಾರೆ, ಅವನ ಲೋಕವನ್ನು ಹೇಗೆ ನೋಡ್ತಾನೆ ಅಂದರೆ ಬುದ್ಧ ತತ್ವೋಪಿ ಲೋಕಸ್ಯ ಜಡೋನ್ಮತ್ತ ಪಿಶಾಚವತು. ಅವನೂ ಸಹ ಈ ಲೋಕವನ್ನು ಹೇಗೆ ನೋಡ್ತಾನೆ ಹೇಳಿದ್ರೆ, ಇವರು ಜಡರು, ಇವರು ಮೂರ್ಖರು, ಇವರು ದಡ್ರು. ಗೊತ್ತಾಗುತ್ತೆ ಅವನಿಗೆ, ಹುಚ್ಚರು ಇವರು. ಯಾಕೆ ಕೇಳಿದರೆ ಕೇವಲ ಇಂದ್ರಿಯ ವಿಷಯಗಳಲ್ಲಿಯೇ ಸುಖವನ್ನು ಕಾಣ್ತಾ ಕಾಣ್ತಾ ಬಹಿರ್ಮುಖವಾಗಿ ಹೋಗ್ತಾ ಇರುವುದೇ ತಮ್ಮ ಬದುಕಿನ ಚರಮ ಪರಮ ಲಕ್ಷ್ಯ ಅಂತ ಅಂದ್ಕೊಂಡಿದ್ದಾರಲ್ಲಪ್ಪ. ಇವರಂಥ ಜಡರು ಬೇರೆಯವರಿದ್ದಾರ. ಆದ್ದರಿಂದ ಇವರು ಜಡರು, ಉನ್ಮತ್ತರು, ಹುಚ್ಚರು ನಿಜವಾಗಿಯೂ ಸಹ. ಪಿಶಾಚವತ್, ಇವರು ಜೀವಂತ ಪಿಶಾಚಗಳು. ಹಾಗಾಗಿ ಇಂಥವರು ತಂಟೆ ನನಗೆ ಬೇಡ ಅಂಥೇಳಿ ಇವರೆಲ್ಲರಿಗೂ ಸಹ ಬೆನ್ನು ಹಾಕಿ ಆತ ಆ ಕಡೆಗೆ ಮುಖ ಹಾಕಿ ಬಿಡ್ತಾನೆ. ನೋಡಿ, ನಾವು ಅವನನ್ನು ಹುಚ್ಚ ಅಂತ ಹೇಳ್ತೇವೆ, ಆತ ಇಡೀ ಪ್ರಪಂಚವೇ ಹುಚ್ಚರ ಸಂತೆ ಅಂತ ಹೇಳಿ ಹೋಗ್ತಾನೆ. ಆದರೆ ನಿಜವಾದ ಹುಚ್ಚರು ಯಾರು ಅಂದ್ರೆ ನಾವೇನೆ. ಯಾಕೆಂದರೆ ಅವನೂ ಸಹ ನಮ್ಮ ಹಾಗೆ ಇದ್ದು ಆತ ಏನಾಗಿರ್ತಾನೆ ಕೇಳಿದರೆ ಸರಿಯಾಗಿ ವಿಚಾರ ಮಾಡಿ, ಓಹೋ ಇದು ವಾಸ್ತವಿಕವಾಗಿ ಹುಚ್ಚುತನ, ಅದು ನೈಜ ಸ್ಥಿತಿ ಅಂತ ಹೇಳ್ಕೊಂಡಿರ್ತಾನೆ. ನಮಗೆ ನೈಜ ಸ್ಥಿತಿ ಬಂದಿರೋದಿಲ್ಲ, ಹಾಗಾಗಿ ನಾವು ಹುಚ್ಚರಲ್ಲ ಅಂತ ಹೇಳಿದರೆ ಯಾರೂ ನಂಬೋದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇ. ಬಹಳ ಸುಂದರವಾದಂಥ ಶ್ಲೋಕ. ಮತ್ತು ಇನ್ನು 1-2 ಶ್ಲೋಕದಲ್ಲಿ ಈ ವಿಚಾರವನ್ನು ನಾವು ಹೇಳಬೇಕಾದುಂಟು. ಕಿಂ ವ್ರಜೇತ, ಆತ ಹೇಗೆ ಸಂಚರಿಸ್ತಾನೆ ಅಂತ 70 ಮತ್ತು 71 ಈ 2 ಶ್ಲೋಕಗಳಲ್ಲಿ ಆ ಪ್ರಶ್ನೆಗೆ ಉತ್ತರ ಹೇಳಬೇಕಾದದ್ದು ಬಾಕಿ ಉಂಟು. ಕೊನೆಯ ಶ್ಲೋಕ 72ನೇ ಶ್ಲೋಕದಲ್ಲಿ ಈ ವಿಚಾರವನ್ನು ತಿಳ್ಕೊಂಡ್ರೆ ಏನಾಗುತ್ತೆ ಎನ್ನುವಂಥ ಬಹಳ ಸುಂದರವಾದಂಥ ಒಂದು ಫಲಶ್ರುತಿಯನ್ನು ಸಹ ಗೀತಾಚಾರ್ಯ ಹೇಳ್ತಾನೆ. ನಾಳೆ 6:30 ಸೇರಿದಾಗ ಈ 3 ಶ್ಲೋಕಗಳ ಒಂದು ವಿಚಾರವನ್ನು ಮತ್ತೆ ಈ ಅಧ್ಯಾಯದ ಬಗ್ಗೆ ಇರುವಂಥ ಕೆಲವು ವಿಶೇಷವಾದಂಥ ಸಂಗತಿಗಳನ್ನು ಹೇಗೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.